नमो सिद्धाणं नमो आयर्याणं नमो वज्रायाणं नमो लोये सौवसाहूणं येसो पञ्चनमो यारो सौवपावप्पणासनो मङ्गलानञ्च सौवेसिं पढमं हवै मङ्गलम् पढमं हवै मङ्गलम् झेला था श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूं जिनवाणी को। चर्चा 53 भाव की कर लो भाव विशुद्धि पाने को। भाव सदा परिशुद्ध रहे बस आत्म वैभव पाने को। भाव सदा परिशुद्ध रहे बस आत्म वैभव पाने को। पंच परमेष्टि भगवान की जय। जिनवाणी माता की जय। आचार्य भगवान श्री विद्यासागर महामुनिराज की जय। आचार्य प्रवर श्री समय सागर जी मुनि महाराज की जय। परम पूज्य निर्यापक श्रमण मुनि श्री नियम सागर मुनि महाराज की जय। परम पूज्य निर्यापक श्रमण मुनि श्री प्रशांत सागर जी मुनि महाराज की जय। समस्त आचार्य संघ की जय। परम पूज्य ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಹೀಗೆ ಜೀವತ್ ಅಸಾಧಾರಣವಾದ ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಒಟ್ಟು 53 ಭಾವಗಳ ಚರ್ಚೆ ಇದರಲ್ಲಿದೆ. ಇದನ್ನ ಸಾಮಾನ್ಯ ಅದರ ಸ್ವರೂಪ ಲಕ್ಷಣ, ಸಾಮಾನ್ಯ ರೂಪದಿಂದ ಯಾವ ಯಾವ ಗುಣಸ್ಥಾನಗಳಲ್ಲಿ ಯಾವ ಯಾವ ಭಾವಗಳಾಗಬಹುದು ಅನ್ನುವಂಥ ವಿಷಯದ ಮೂಲಕ ನೋಡ್ತಾ ನೋಡ್ತಾ ಮಾರ್ಗಣ ಸ್ಥಾನಗಳಲ್ಲಿ ಮತ್ತು ಗುಣಸ್ಥಾನಗಳಲ್ಲಿ ಎರಡರಿಂದಲೂ ಯಾವ ಯಾವ ಭಾವಗಳಾಗಬಹುದು ಅನ್ನುವಂಥ ವಿಷಯವನ್ನ ಸ್ವಲ್ಪ ಮಟ್ಟಿಗೆ ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೀಗೆ ಗತಿ ಮಾರ್ಗಣದ ವಿಷಯವನ್ನ ನಾವು ಸ್ವಲ್ಪ ಮಟ್ಟಿಗೆ ತಿಳಿದಂತಾಗಿದೆ. ಗತಿಗಳಲ್ಲಿ ನರಕಗತಿ, ತ್ರಿಯಂಚಗತಿ, ಮನುಷ್ಯಗತಿ, ದೇವಗತಿ ಈ 4 ಗತಿಗಳ ಸಾಮಾನ್ಯ ಮತ್ತು ವಿಶೇಷ ರೂಪದಿಂದ ಸ್ವಲ್ಪ ತಿಳಿದಂತಾಗಿದೆ. ಇನ್ನು ಮುಂದೆ ಅಂದ್ರೆ ಇಂದ್ರಿಯ ಮಾರ್ಗಣ ಮತ್ತು ಕಾಯ ಮಾರ್ಗಣದ ಅದರಲ್ಲಿ ಇಂದ್ರಿಯ ಮಾರ್ಗಣದಲ್ಲಿ ಏಕೇಂದ್ರಿಯ, ದ್ವೀಂದ್ರಿಯ, ತ್ರೀಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ 5 ಮಾರ್ಗಣಗಳು ಬರ್ತವೆ. ಆಮೇಲೆ ಕಾಯ ಮಾರ್ಗಣದಲ್ಲಿ ಪೃಥ್ವಿಕಾಯ, ಜಲಕಾಯ, ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿ ಕಾಯಿಕ, ರಸಕಾಯಿಕ ಹೀಗೆ 6 ಮಾರ್ಗಣಗಳು ಬರ್ತವೆ. ಇಷ್ಟು ವಿಷಯವನ್ನ ಸ್ವಲ್ಪ ಮಟ್ಟಿಗೆ ನೋಡಿದ್ದೇವೆ. ಇನ್ನು ಮುಂದೆ ಗ್ರಂಥದ ಅನುಸಾರ ಏನು ಹೇಳ್ತಾರೆ ಅನ್ನೋದನ್ನ, ಯಾವ ಮಾರ್ಗಣವನ್ನ ನೋಡ್ಬೇಕು ಅನ್ನೋದನ್ನ ಗ್ರಂಥದ ಅನುಸಾರ ತಿಳಿಯುವಂತ ಪ್ರಯತ್ನ ಮಾಡುವುದು. ಸತ್ಯ ಅನುಭಯ ಮನ ವಚನ ಯೋಗ ಪರ್ಯಾಪ್ತಕ ಜೀವರುಗಳಲ್ಲಿ ಔಪಶಮಿಕ ಭಾವಗಳು 2, ಕ್ಷಾಯಿಕ ಭಾವಗಳು 9, ಕ್ಷಾಯೋಪಶಮಿಕ ಭಾವಗಳು 18, ಔದಯಿಕ ಭಾವ 21, ಪರಿಣಾಮಿಕ ಭಾವಗಳು 3, ಒಟ್ಟು 53 ಭಾವಗಳು. ಸತ್ಯ, ಅನುಭಯ, ಮನ,
ವಚನ ಯೋಗದ ಗುಣಸ್ಥಾನಗಳಲ್ಲಿ ಭಾವಗಳು ಸಾಮಾನ್ಯ ಗುಣಸ್ಥಾನದ ಅನುಸಾರ. ಕಾಯಮಾರ್ಗಣ ಆದಮೇಲೆ ರಸಕಾಯ ಮಾರ್ಗಣ ಕೂಡ ಚರ್ಚೆ ಆಗಿದೆ. ಪಂಚೇಂದ್ರಿಯ ಮಾರ್ಗಣದ ಜೊತೆಗೆ ರಸಕಾಯ ಮಾರ್ಗಣವನ್ನು ಹೇಳಿದ್ದಾರೆ. ಇವಾಗ ಯೋಗ ಮಾರ್ಗಣದ ವಿಷಯವನ್ನ ಹೇಳ್ತಾರೆ. ಯೋಗ ಮಾರ್ಗಣದಲ್ಲಿ 15 ಭೇದಗಳನ್ನ ಹೇಳ್ತಾರೆ. ಸತ್ಯ ಮನೋಯೋಗ, ಅಸತ್ಯ ಮನೋಯೋಗ, ಉಭಯ ಮನೋಯೋಗ, ಅನುಭಯ ಮನೋಯೋಗ, ಸತ್ಯವಚನ ಯೋಗ, ಅಸತ್ಯವಚನ ಯೋಗ, ಉಭಯ ವಚನ ಯೋಗ, ಅನುಭಯ ವಚನ ಯೋಗ. ಆಮೇಲೆ ಕಾಯದಲ್ಲಿ ಔದಾರಿಕ ಕಾಯಯೋಗ, ಔದಾರಿಕ ಮಿಶ್ರ ಕಾಯಯೋಗ, ವೈಕ್ರಿಕ ಕಾಯಯೋಗ, ವೈಕ್ರಿಕ ಮಿಶ್ರ ಕಾಯಯೋಗ, ಆಹಾರಕ ಕಾಯಯೋಗ, ಆಹಾರಕ ಮಿಶ್ರ ಕಾಯಯೋಗ, ಕಾರ್ಬಣ ಕಾಯಯೋಗ. ಹೀಗೆ ಕಾಯಯೋಗದಲ್ಲಿ 7, ಎಲ್ಲ ಸೇರಿ 15 ಭೇದಗಳಾಗ್ತವೆ. ಈಗ ಮೊದಲಿಗೆ ನಮಗೆ ಸತ್ಯ ಮನೋಯೋಗ, ವಚನ ಯೋಗ ಮತ್ತು ಅನುಭಯ ಮನೋಯೋಗ ಮತ್ತು ವಚನ ಯೋಗ, ಈ 4 ಯೋಗಗಳನ್ನ ಕುರಿತು ಹೇಳ್ತಾರೆ. ಸತ್ಯ ಮನೋಯೋಗ, ಸತ್ಯವಚನ ಯೋಗ, ಅನುಭಯ ಮನೋಯೋಗ, ಅನುಭಯ ವಚನ ಯೋಗ. ಹೀಗೆ ಇವುಗಳನ್ನ ಹೊಂದಿರುವ, ಈ ಯೋಗಗಳನ್ನು ಹೊಂದಿರುವ ಜೀವಗಳಲ್ಲಿ ಪರ್ಯಾಪ್ತಕರಲ್ಲಿ ನೋಡ್ರಿ, ಮಾರ್ಗಣ ಯಾವುದಿದೆ? ಸತ್ಯ ಮನ, ಅನುಭಯ ಮನ, ಸತ್ಯವಚನ, ಅನುಭಯ ವಚನ, ಇದು ಮಾರ್ಗಣ ಇದೆ. ಇಲ್ಲಿ ಒಂದೊಂದೇ ಅಂತ ತಿಳ್ಕೊಳ್ಳೋದಲ್ಲ, ಈ 4 ಕೂಡಿಸಿ ಮಾರ್ಗಣ ಇದೆ. ಆಮೇಲೆ ಪರ್ಯಾಪ್ತಕ ಜೀವರಲ್ಲಿ ನೋಡುವುದು, ಸೇಮ್ ಚವಿಷ್ಠಾನದಲ್ಲಿ ಏನ್ ಚರ್ಚೆ ಮಾಡಿದೇವಲ್ಲ ಅದೇ ವಿಷಯ ಬರ್ತದೆ, ಆದ್ರೆ ಇಲ್ಲಿ ಭಾವಗಳ ಬಗ್ಗೆ ಚರ್ಚೆ ಬರ್ತದೆ. ಈ ಮಾರ್ಗಣದಲ್ಲಿ ಸತ್ಯಮನ, ಅನುಭಯ ಮನ, ಸತ್ಯವಚನ, ಅನುಭಯ ವಚನ ಉಳ್ಳಂತಹ ಪರ್ಯಾಪ್ತಕ ಜೀವರಲ್ಲಿ ಚರ್ಚೆ ಇದೆ. ಔಪಶಮಿಕ ಭಾವಗಳಲ್ಲಿ 2 ಭಾವಗಳು ಇರಬಹುದು ಅಂತ ಹೇಳಿದ್ದಾರೆ. ಔಪಶಮಿಕ ಭಾವಗಳಲ್ಲಿ 2 ಭಾವ ಹೇಗೆ ಇರಬಹುದು ಅಂತಂದ್ರೆ, ಸತ್ಯಮನ, ಅನುಭಯ ಮನ, ಸತ್ಯವಚನ, ಅನುಭಯ ವಚನ. ಇವು ಯಾರಿಗೆ ಇರ್ಲಿಕ್ಕೆ ಸಾಧ್ಯ ಅಂತಂದ್ರೆ, ಮುನಿ ಮಹಾರಾಜರಿಗೂ ಇರಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ 11ನೇ ಗುಣಸ್ಥಾನದ ತನಕ ಉಪಶಮ ಶ್ರೇಣಿಯಲ್ಲಿ ಇರುವಂತಹ ಮುನಿಗಳಲ್ಲಿಯೂ ಇದು ಇರಲಿಕ್ಕೆ ಸಾಧ್ಯ. ಏನಿರಲಿಕ್ಕೆ ಸಾಧ್ಯ? ಅಲ್ಲಿ ಸತ್ಯ ಮನೋಯೋಗ, ಅನುಭಯ ಮನೋಯೋಗ, ಸತ್ಯವಚನ ಯೋಗ, ಅನುಭಯ ವಚನ ಯೋಗ, ಇವು 4 ಇರಲಿಕ್ಕೆ ಇರ್ತವೆ. ಹಾಗಾಗಿ ಔಪಶಮಿಕ ಸಮ್ಯಕ್ತ ಭಾವನೂ ಇರಲಿಕ್ಕೆ ಸಾಧ್ಯ, ಔಪಶಮಿಕ ಚಾರಿತ್ರ ಭಾವನೂ ಆಗಲಿಕ್ಕೆ ಸಾಧ್ಯ ಆ ಅಪೇಕ್ಷದಿಂದ. ಮತ್ ಸಾಮಾನ್ಯ ಜೀವರುಗಳಲ್ಲಿಯೂ ಸತ್ಯಮನ, ಅನುಭಯ ಮನ ಎಲ್ಲಾನು ಇದ್ದೇ ಇರ್ತವೆ. ಇನ್ನು ಔಪಶಮಿಕ ಚಾರಿತ್ರದ ವಿಷಯವೆಂದರೆ ಅದು ಮುನಿ ಮಹಾರಾಜರದು. ಉಪಶಮ ಶ್ರೇಣಿಯನ್ನ ಆರೋಹಣ ಮಾಡಿದಂತಹ ಮುನಿ ಮಹಾರಾಜರ ಅಪೇಕ್ಷದಿಂದ ಔಪಶಮಿಕ ಚಾರಿತ್ರ ಕೂಡ ಇದೆ. ಅವರಲ್ಲಿ 4 ಯೋಗ ಇದೆ. ಹಾಗಾಗಿ ಔಪಶಮಿಕ ಸಮ್ಯಕ್ತ್ವ ಮತ್ತು ಔಪಶಮಿಕ ಚಾರಿತ್ರ ಇವೆರಡೂ ಸತ್ಯ ಮನ, ಅನುಭಯ ಮನ, ಸತ್ಯವಚನ, ಅನುಭಯ ವಚನ, ಈ ಯೋಗದಲ್ಲಿ 2 ಅಂದ್ರೆ ಔಪಶಮಿಕ ಭಾವಗಳು 2 ಇರಲಿಕ್ಕೆ ಸಾಧ್ಯ. ತಿಳಿತಿದು? ಇನ್ನು ಕ್ಷಾಯಿಕ ಭಾವಗಳು. ಕ್ಷಾಯಿಕ ಅಂತಂದ್ರೆ ಕ್ಷಯ, ಕರ್ಮದ ಕ್ಷಯದಿಂದ ಉಂಟಾಗುವ ಭಾವ ಕ್ಷಾಯಿಕ ಭಾವ. 9 ಸತ್ಯಮನ, ಅನುಭಯ ಮನ, ಸತ್ಯವಚನ, ಅನುಭಯ ವಚನದ ಯೋಗದ ಜೊತೆಗೆ ಎಲ್ಲಾ ಕ್ಷಾಯಿಕ ಲಬ್ಧಿಗಳು ಅಂದ್ರೆ ಕ್ಷಾಯಿಕ ಭಾವಗಳು 9 ಆಗಲಿಕ್ಕೆ ಸಾಧ್ಯ. ಸತ್ಯಮನ, ಅನುಭಯ ಮನ ಇದೇನಿದೆ ಸಾಮಾನ್ಯ ಅಪೇಕ್ಷದಿಂದ ಚರ್ಚೆ ಇದೆ. 9 ಆಗಲಿಕ್ಕೆ ಸಾಧ್ಯ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಸತ್ಯಮನ ವಚನ ಎಲ್ಲ ಏನಿದೆ ಈ
ಚರ್ಮಸ್ಥ ಜೀವದಲ್ಲಿ ಇರಲಿಕ್ಕೆ ಸಾಧ್ಯತೆ. ಕ್ಷಾಯಿಕ ಸಮ್ಯಕ್ತವೂ ಆಗಬಹುದು. ಇನ್ನು ಕ್ಷಪಕ ಶ್ರೇಣಿಯವರ ಭಿಕ್ಷದಿಂದ ಕ್ಷಾಯಿಕ ಚಾರಿತ್ರ್ಯ ಹೇಳಿದ್ರು. ಉಳಿದ ಎಲ್ಲಾ ಗುಣಗಳು ಕೂಡ ಕ್ಷಾಯಿಕ ಭಾವಗಳು ಹೇಳಿದ್ದಾರೆ ಅಂತಂದ್ರೆ 13ನೇ ಗುಣಸ್ಥಾನದಲ್ಲಿಯೂ ಸತ್ಯಮನ ಅನುಭಯಮನ, ಸತ್ಯವಚನ ಅನುಭಯ ವಚನ ಇದೆ ಅಂತ ತಿಳ್ಕೋಬೇಕು. ಹಾಗಾಗಿ ಅಲ್ಲಿ 9 ಲಬ್ಧಿಗಳು, ಕ್ಷಾಯಿಕ ಭಾವಗಳು 9 ಇರುವುದು ಎಲ್ಲಿ? 13ನೇ ಗುಣಸ್ಥಾನದಲ್ಲಿ. ಹಾಗಾಗಿ ಕ್ಷಾಯಿಕ 9 ಭಾವಗಳು ಈ ಸತ್ಯ ಮತ್ತು ಅನುಭಯ ಮನವಚನದ ಜೊತೆಗೆ ಇರುತ್ತವೆ, ಇರಲು ಸಾಧ್ಯ ಅಂತ ತಿಳ್ಕೋಬೇಕು. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನಾಗಬಹುದು ಅಂತಂದ್ರೆ ಸತ್ಯಮನ ಅನುಭಯ ಮನ ಇತ್ಯಾದಿ ಈ ಯೋಗ ಇದೆಯಲ್ಲ, ಇದರಲ್ಲಿ ಸಮ್ಯಕ್ ದೃಷ್ಟಿ ಜೀವಗಳು ಇದ್ದಾರೆ. ಯಾಕೆಂದ್ರೆ ಈ ಯೋಗಗಳು ಇರ್ತವೆ. ದಿಗಂಬರ ಮುನಿ ಮಹಾರಾಜರಲ್ಲೂ ಇವೆ, ಅರಿಹಂತ ಭಗವಾನರಲ್ಲೂ ಇದೆ, ಸಾಮಾನ್ಯ ಜೀವರಲ್ಲೂ ಇದೆ. ಹಾಗಾಗಿ ಕ್ಷಾಯೋಪಶಮಿಕ ಭಾವಗಳಲ್ಲಿ ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಇನ್ನು ಮುನಿ ಮಹಾರಾಜರಲ್ಲಿಯೂ ಇರುವ ಕಾರಣದಿಂದ ಮನಪರ್ಯ ಜ್ಞಾನದ ಜೊತೆಗೂ ಕೂಡ ಈ ಸತ್ಯ ಅನುಭಯ ಮನವಚನ ಯೋಗಗಳು ಆಗಲು ಸಾಧ್ಯ. ಆಮೇಲೆ ಮಿಥ್ಯಾದೃಷ್ಟಿಗಳಲ್ಲೂ ಸತ್ಯಮನ ಇತ್ಯಾದಿಗಳಿದೆ. ಸತ್ಯಮನ ಅನುಭಯ ಮನ, ಸತ್ಯವಚನ ಅನುಭಯ ವಚನ ಮಿಥ್ಯಾದೃಷ್ಟಿಗಳಲ್ಲೂ ಇದೆ. ಹಾಗಾಗಿ ಮಿಥ್ಯಾತ್ವದ ಜೊತೆಗೂ ಇದು ಯೋಗ ಇರಲು ಸಾಧ್ಯ. ಅದಕ್ಕಾಗಿ ಅಜ್ಞಾನ ಕೂಡ ಇದೆ, ಅಜ್ಞಾನವೂ ಅಲ್ಲಿ ಇದೆ ಈ ಯೋಗದ ಜೊತೆಗೆ. ಅಂದ್ರೆ ಕೂಮತಿ, ಕುಶುತ, ಕುವಧಿ ಈ ರೀತಿಯಲ್ಲಿ ತಿಳ್ಕೋಬೇಕು. ಇನ್ನು ಸಮ್ಯಕ್ ದೃಷ್ಟಿಗಳ ಅಪೇಕ್ಷದಿಂದ 3 ದರ್ಶನಗಳು ಇದೆ ಇದರಲ್ಲಿ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ ಈ ಯೋಗದಲ್ಲಿ. ಯಾಕೆಂದ್ರೆ ಈ ಯೋಗ ಎಲ್ಲಾ ಕಡೆ ಇದೆ, ಹೀಗೆ ತಿಳ್ಕೋಬೇಕು. ಆಮೇಲೆ ಎಲ್ಲಾ ಲಬ್ಧಿಗಳು ಇದೆ, ಕ್ಷಾಯೋಪಶಮಿಕ ಲಬ್ಧಿಗಳು ಎಲ್ಲಾನು ಇದೆ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ, ಹೀಗೆ. ಇನ್ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವವೂ ಕೂಡ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಆ ಭಾವವೂ ಇದೆ. ಸಂಯಮದ ಜೊತೆಗೂ ಇದು ಈ ಯೋಗ ಇದೆ, ಸಂಯಮದ ಜೊತೆಗೂ ಇದೆ. ಯಾಕಂದ್ರೆ ಮುನಿ ಮಹಾರಾಜರಲ್ಲಿಯೂ ಕೂಡ ಸತ್ಯಮನ ಅನುಭಯ ಮನ, ಸತ್ಯವಚನ ಅನುಭಯ ವಚನ ಇದು ಇರುತ್ತದೆ. ಅರಿಹಂತ ಪರಮೇಷ್ಠಿಗಳ ತನಕನೂ ಇದು ಯೋಗ ಇದೆ. ಹಾಗಾಗಿ ಸಂಯಮದಲ್ಲೂ ಇದೆ, ಸಂಯಮದಲ್ಲೂ ಇದೆ, ಎಲ್ಲಾ ಕಡೆನೂ ಇದು ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ಹೀಗೆ ಎಲ್ಲಾ ಕ್ಷಾಯೋಪಶಮಿಕ ಭಾವಗಳು 18 ಆಗಲಿಕ್ಕೆ ಸಾಧ್ಯ ಅಂತ ತಿಳ್ಕೋಬೇಕು. ಇನ್ ಔದಯಿಕ ಕರ್ಮದ ಉದಯದ ಜೊತೆಗೆ ಕರ್ಮದ ಉದಯದಿಂದಾಗುವ ಭಾವಗಳಲ್ಲಿ ಏನೇನಿದೆ? ಸತ್ಯಮನ ಅನುಭಯ ಮನ ಇತ್ಯಾದಿಗಳು ದೇವಗತಿಯಲ್ಲೂ ಇದೆ, ಮನುಷ್ಯಗತಿಯಲ್ಲೂ ಇದೆ, ತಿರ್ಯಂಚಗತಿಯಲ್ಲೂ ಇದೆ, ನರಕದಲ್ಲೂ ಇದೆ. ಹಾಗಾಗಿ 4 ಗತಿಗಳಲ್ಲಿ ಇದರ ಉದಯ ಇದೆ, ಈ ಯೋಗದ ಉದಯ ಇದೆ. ಹಾಗಾಗಿ ಗತಿ ಮಾರ್ಗಣದಲ್ಲಿ 4 ಬರ್ತದೆ. ಕಷಾಯಗಳೆಲ್ಲ ಇದಾವೆ, ಕ್ರೋಧ, ಮಾನ, ಮಾಯ, ಲೋಭ. ವೇದದಲ್ಲಿ ಎಲ್ಲಾ ವೇದಗಳು, ಯಾಕೆಂದ್ರೆ 4 ಗತಿಯ ಜೀವರಲ್ಲಿಯೂ ಈ ಯೋಗ ಇರುವ ಕಾರಣದಿಂದ ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ 3 ವೇದಗಳಿವೆ. ಮಿಥ್ಯಾದೃಷ್ಟಿಗಳಲ್ಲಿ ಮಿಥ್ಯಾದರ್ಶನದ ಉದಯವೂ ಇದೆ, ಇದರ ಜೊತೆಗೆ ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವನೂ ಇದೆ, ಎಲ್ಲಾನು ಇದೆ. ಲೇಷಗಳಲ್ಲಿ ಎಲ್ಲಾ ಲೇಷಗಳಿರ್ಲಿಕ್ಕೆ ಸಾಧ್ಯ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಕೂಡ 3 ಭಾವಗಳಾಗಲು ಸಾಧ್ಯ. ಯಾಕೆಂದ್ರೆ ಮಿಥ್ಯಾದರ್ಶನದ ಜೊತೆಗೆ ಆ ಭವ್ಯತ್ವನು ಆಗಲಿಕ್ಕೆ ಸಾಧ್ಯ ಇರೋದ್ರಿಂದ ಜೀವತ್ವ, ಭವ್ಯತ್ವ, ಅಭವ್ಯತ್ವ 3 ಸಾಧ್ಯ ಇದೆ ಇದರಲ್ಲಿ. ಆದ್ರೆ ಈ ಯೋಗದ ಜೊತೆಗೆ ಸತ್ಯಮನ ಅನುಭಯ ಮನ, ಸತ್ಯವಚನ ಅನುಭಯ ವಚನ ಈ ಯೋಗದ ಜೊತೆಗೆ 53 ಭಾವಗಳು ಆಗಲು ಸಾಧ್ಯ. ತಿಳಿತು? ನಾರಕಿಗಳಲ್ಲಿ ಸತ್ಯ ಅದನ್ನು ಹೇಗೆ ಬರೆಯೋದು? ಸತ್ಯ ಮನೋಯೋಗ, ಸತ್ಯವಚನ ಯೋಗ.
ಇಲ್ಲ, ಯೋಗ ಇದೆ ಅಲ್ಲ, ಮಿಥ್ಯಾದೃಷ್ಟಿಗಳಲ್ಲೂ ಇದೆ ಅಂತಂದ್ಮೇಲೆ ನಾಲ್ಕಿಗಳಲ್ಲಿ ಏನ್ ತೊಂದರೆ ಇದೆ? ಮಿಥ್ಯಾತ್ವ ಗುಣಸ್ಥಾನದಲ್ಲಿಯೂ ಇದಿದೆ. ಸತ್ಯ ಮನ ಅನುಭಯ ಮನ ಇರ್ಲಿಕ್ಕೆ ಸಾಧ್ಯ ಇದೆ. ಸತ್ಯ ವಚನ ಅನುಭಯ ವಚನ ಇನ್ ಸಮ್ಯಕ್ ದೃಷ್ಟಿಗಳಲ್ಲಂತೂ ಇದ್ದೇ ಇರ್ತದೆ, ಇರ್ಲಿಕ್ಕೆ ಸಾಧ್ಯ ಇದೆ. 1 ರಿಂದ 13 ಗುಣಸ್ಥಾನ ಹೇಳಿದ್ದಾರೆ ಇವಕ್ಕೆ. ಈ ಯೋಗಕ್ಕೆ ಸತ್ಯಮನ ಅನುಭಯ ಮನ ಸತ್ಯವಚನ ಅನುಭಯ ವಚನಕ್ಕೆ 1 ರಿಂದ 13 ಏನ್ ಅರ್ಥ ಆಗುತ್ತೆ ಅಲ್ಲಿ? ಸತ್ಯಮನ ಅಂದ್ರೆ ಯಥಾರ್ಥವಾದ ವಿಚಾರವುಳ್ಳ ಮನಸ್ಸು. ಒಂದು ನಾರಿಕೆರಲ್ಲೂ ಅಂದ್ರೆ ಒಂದ್ಸಲ ಹಾಗೆ ಆದ್ರೂ ಆಗ್ಬೋದು ಅವ್ರಿಗೆ, ಮತ್ತೆ ಪುನಃ ವಿಚಲಿತ ಆದ್ರೂ ಆಗ್ಬೋದು, ಆತರ ಅಲ್ಲ ಅದು? ಈಗ ನಾರಕಿ ಅಪೇಕ್ಷೆ ಬಿಟ್ಬಿಡಿ, ಮಿಥ್ಯಾದೃಷ್ಟಿ ಅಪೇಕ್ಷೆ ತಗೋರಿ. ಮಿಥ್ಯಾದೃಷ್ಟಿ ಆಕಾಶಕ್ಕೆ ಆಕಾಶ ಅಂತಾನೆ, ಹೌದು ನೀರಿಗೆ ನೀರು ಅಂತಾನೆ, ಹೌದು ಮನುಷ್ಯನಿಗೆ ಮನುಷ್ಯ ಅಂತಾನೆ, ಕತ್ತೆಗೆ ಕತ್ತೆ ಅಂತಾನೆ. ಮತ್ತೆ ಇದು ಸತ್ಯನೇ ಇದೆ ಅಲ್ಲ? ಹೌದು ಇದೇ ಸತ್ಯ ಮನೋಯೋಗ. ಇದನ್ನು ವಿಚಾರ ಮಾಡಿ ಅಂತಿದ್ದಾನಂದ್ರೆ ಅದು ಸತ್ಯ ಆಯ್ತು. ಅದನ್ನ ಹೇಳ್ತಿದ್ದಾನೆ ಅಂದ್ರೆ ಸತ್ಯ ವಚನ ಯೋಗ ಆಯ್ತು. ಇನ್ ನಾಟಕಿಗಳಲ್ಲಿ ಸಮ್ಯಕ್ ದೃಷ್ಟಿನೂ ಇದ್ದಾರೆ, ಮಿಥ್ಯಾ ದೃಷ್ಟಿನೂ ಇದ್ದಾರೆ. ಅವರು ಒಮ್ಮೊಮ್ಮೆ ಸತ್ಯವನ್ನ ಹೇಳ್ತಾರಲ್ಲ. ಹೀಗೆ ಆಮೇಲೆ ಅನುಭಯ ಹೇಗಿದೆ ಅಂತಂದ್ರೆ, ಅನುಭಯ ಮನೋಯೋಗ ಅಂದ್ರೆ ಈ ಸತ್ಯವೂ ಅಲ್ಲದ ಅಸತ್ಯವೂ ಅಲ್ಲದ ಯಾವ ವಿಚಾರಗಳಿವೆ ಅವು ಅನುಭಯ ಮನೋಯೋಗದಲ್ಲಿ ಬರ್ತದೆ. ಆಮೇಲೆ ಮನಸ್ಸಿನ ಪರಿಣತಿ, ಸತ್ಯವೂ ಅಲ್ಲದ ಅಸತ್ಯವೂ ಅಲ್ಲದ ಮನಸ್ಸಿನ ಪರಿಣತಿ, ಅದು ಅನುಭಯ ಮನೋಯೋಗ ಆಗ್ತದೆ. ಇನ್ ಸತ್ಯವೂ ಅಲ್ಲದ ಅಸತ್ಯವೂ ಅಲ್ಲದ ವಚನ ಯೋಗ, ಮಾತುಗಳು ಏನಿದೆ ಅದು ಅನುಭಯ ವಚನ ಯೋಗ ಆಗ್ತದೆ. ಈಗ ಮುನಿ ಮಹಾರಾಜರಿಗೆ ನಿವೇದನೆ ಮಾಡ್ತೇವೆ, ನಮ್ ಕಡೆ ವಿಹಾರ ಮಾಡ್ರಿ ಅಂತ. ಅವ್ರು ಹೇಳ್ತಾರೆ ನೋಡೋಣ, ಅದು ಅನುಭಯ ವಚನ ಯೋಗ ಇದೆ. ಅವರು ಸತ್ಯವನ್ನು ಹೇಳಲಿಲ್ಲ. ಅರಹಂತರದ ಯಾವುದೇ ಧ್ವನಿ ಇದೆಯಲ್ಲ, ಅರಹಂತರದಷ್ಟೇ ಅಲ್ಲ, ಯಾವುದೇ 2 ಇಂದ್ರಿಯದಿಂದ ಏನೇನ್ ಧ್ವನಿ ಬರ್ತದೆ ಅಲ್ಲ, ಎಲ್ಲಾ ಧ್ವನಿಗಳು ಅನುಭಯ ವಚನ ಯೋಗಿದೆ. ಆಮೇಲೆ ಅರಿಹಂತರ ದಿವ್ಯ ಧ್ವನಿಯು ಅನುಭಯ ವಚನ ಯೋಗಿದೆ. ಹೀಗೆ ತಿಳ್ಕೋಬೇಕು. ಅಂದ್ರೆ ಅಕ್ಷರಾತ್ಮಕವಲ್ಲ ಅನಕ್ಷರಾತ್ಮಕವಲ್ಲ, ಆತರ. ದಿವ್ಯ ಧ್ವನಿ ಅದು ಅನಕ್ಷರಾತ್ಮಕವೇ ಇರ್ತದೆ. ಧ್ವನಿ ಯಾವಾಗ್ಲೂ ಅಕ್ಷರಾತ್ಮಕ ಇರೋದಿಲ್ಲ. ಆ ಧ್ವನಿಯಿಂದ ಏನು ಅರ್ಥ ಹೊರಡ್ತದೆ ಅದು ಅದು ಅಕ್ಷರಾತ್ಮಕ. ಅಕ್ಷರಾತ್ಮಕ ಆಗ್ತದೆ. ಭಾವಶ್ರುತ ಅದು ಅಲ್ಲ ದಿವ್ಯ ಧ್ವನಿ. ದಿವ್ಯ ಧ್ವನಿನೇ ಇದೆಯಲ್ಲ, ಅದರಿಂದ ಬರುವಂತದ್ದು ನಮಗೇನ್ ತಿಳಿತದೆ ಅದು ಭಾವಶ್ರುತ. ನಮಗ್ ತಿಳಿಯೋದು ಭಾವಶ್ರುತ, ಅದು ಬರೋದಲ್ಲ. ಸರಿ ನಮಗ್ ತಿಳಿಯೋದು ಭಾವಶ್ರುತ ಇದೆ. ಅದನ್ನ ಬಿಡಿಸಿ ಅಕ್ಷರಗಳಲ್ಲಿ ಹೇಳಿಕೊಟ್ಟಾಗ ಅದು ದ್ರವ್ಯಶ್ರುತನೂ ಆಗ್ತದೆ. ಗಣಗಣಾದಿ ದೇವರು ಹೇಳಲ್ಲ, ಅದು ದ್ರವ್ಯಶ್ರುತದಿಂದ ಹೇಳ್ತಾರೆ. ಭಾವಶ್ರುತ ಅವರಿಗೂ ಹೇಳ್ತಾರೆ. ಅಕ್ಷರಗಳೇನಿದಾವೆ ಇದೆಲ್ಲ ದ್ರವ್ಯಶ್ರುತ. ಅಕ್ಷರಗಳ ಅರ್ಥ ಏನಿದೆ ನಮಗ ಅರ್ಥ ಆಗ್ತಾ ಇದೆ ಅದು ಭಾವಶ್ರುತ. ಹೀಗಿದೆ. ಪಾಪಗಳು ನಮಗೆ ಹೆಚ್ಚು ಅಂಟಿಕೊಳ್ಳಬಾರದು ಅಂತಂದ್ರೆ ಅನುಭಯ ವಚನದ ಆಶ್ರಯ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ತಿಳಿತು? ಅಂದ್ರೆ ಯಾವುದೇ ವಚನಗಳಿಗೆ ಕಟ್ಟು ಬೀಳ್ದೆವು ಅಂತಂದ್ರೆ ಅದು ಆಗದಿದ್ರೂ ಕೂಡ ಆಗುವಂತೆ ಮಾಡ್ಬೇಕಾಗ್ತದೆ. ಅಂದ್ರೆ ವಚನದ ಗಂಭೀರತೆ ಯಾರಲ್ಲಿದೆ ಅವರಿಗೆ ಅದು ಅನ್ವಯ ಆಗುವಂಥದ್ದು. ಈಗ ವಚನದ ಗಂಭೀರತೆ ಅನ್ನೋ ವಿಷಯವೇ ಇಲ್ಲ ಯಾರಲ್ಲಿಯೂ ಕೂಡ, ಅದು ವಿಷಯ ಬೇರೆ. ಹೀಗಿರ್ತದೆ. ಅನುಭಯ ವಚನ ಯೋಗದಿಂದ ನಾವು ಬಹಳಷ್ಟು
ಅವಘಡಗಳಿಂದ ಪಾರಾಗಬಹುದು. ಹೀಗಿದೆ. ತಿಳಿತು? ಹಾ ಆಯ್ತು. ಸತ್ಯ ಮನೋ ಅಸತ್ಯ ಮನೋ ಸತ್ಯ ಮನ ಅನುಭಯ ಮನ ಸತ್ಯವಚನ ಅನುಭಯ ವಚನ. ಈ ಯೋಗದಲ್ಲಿ ಎಷ್ಟು ಭಾವಗಳಾಗ್ಬೋದು? 53 ಭಾವಗಳಾಗಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿದ್ದಾರೆ. ಮುಂದೋದ್ರೆ ಯೋಗ ಮಾರ್ಗಣೆಯಲ್ಲಿ ಅಸತ್ಯ ಉಭಯ ಮನ ಮತ್ತು ವಚನ ಯೋಗ ಪರ್ಯಾಪ್ತಕ ಜೀವರುಗಳಲ್ಲಿ ಅಂದರೆ ಅಸತ್ಯ ಉಭಯ ಮನ ವಚನ ಯೋಗದ ಗುಣಸ್ಥಾನಗಳಲ್ಲಿ ಭಾವಗಳು ಸಾಮಾನ್ಯ ಗುಣಸ್ಥಾನದ ಅನುಸಾರ ಔಪಶಮಿಕ ಭಾವಗಳು 2, ಕ್ಷಾಯಿಕ ಭಾವಗಳು 2, ಕ್ಷಾಯೋಪಶಮಿಕ ಭಾವಗಳು 18, ಔದೈಕ ಭಾವಗಳು 21, ಪಾರಿಣಾಮಿಕ ಭಾವಗಳು 3. ಇದು ಬದಲಾಯ್ತು ನೋಡಿ. ಸತ್ಯ ಅಥವಾ ಅನುಭಯದೇನಿತ್ತು ಅದರಲ್ಲಿ ಎಲ್ಲಾನು ಸಾಧ್ಯ ಇತ್ತು. ಒಟ್ಟು 46. ಈಗ ಅವುಗಳಿಂದ ನಿನ್ನ 4 ಮನವಚನಗಳು ಉಳಿದಿದಾವಲ್ಲ ಅದನ್ನ ಹೇಳ್ತಾರೆ. ಅಸತ್ಯ ಮನೋಯೋಗ ಮತ್ತು ಉಭಯ ಮನೋಯೋಗ, ಅಸತ್ಯ ವಚನ ಯೋಗ ಮತ್ತು ಉಭಯ ವಚನ ಯೋಗ, ಮನೋಯೋಗ, ಉಭಯ ಮನೋಯೋಗ, ಅಸತ್ಯ ವಚನ ಯೋಗ, ಉಭಯ ವಚನ ಯೋಗ. ಈ ಯೋಗದಲ್ಲಿರುವಂತಹ ಪರ್ಯಾಪ್ತಕ ಜೀವರುಗಳ ಬಗ್ಗೆ ಹೇಳ್ತಾರೆ. ಮ್ಯೂಟ್ ಮಾಡ್ಕೊಡಿ. ಅಂದ್ರೆ ಅಸತ್ಯ ಅಂದ್ರೆ ಯಥಾರ್ಥವಲ್ಲದ ಮನಸ್ಸಿನ ಪರಿಣಾಮಗಳು. ಉಭಯ ಅಂದ್ರೆ ಸತ್ಯವೂ ಮತ್ತು ಅಸತ್ಯವೂ ಎರಡೂ ಸೇರಿದಂತಹ, ಸತ್ಯವೂ ಇರುವಂತಹ ಅಸತ್ಯವೂ ಸೇರಿರುವಂತಹ ಎರಡೂ ಸೇರಿರುವಂತಹದಕ್ಕೆ ಉಭಯ ಮನ. ಇಂಥ ಮನಸ್ಸಿನ ಪರಿಣತಿಗೆ ಉಭಯ ಮನೋಯೋಗ ಅಂತ ಕರೀತಾರೆ. ಅಸತ್ಯ ವಚನ ಯೋಗ ಅಂದ್ರೆ ಯಥಾರ್ಥ ಸತ್ಯವಲ್ಲದ ವಚನಗಳನ್ನ ಆಡುವುದು, ವಚನಗಳ ಪ್ರವೃತ್ತಿ, ಅದು ಅಸತ್ಯ ವಚನ ಯೋಗ. ಉಭಯ ವಚನ ಯೋಗ ಅಂದ್ರೆ ಸತ್ಯ ಮತ್ತು ಅಸತ್ಯ ಎರಡನ್ನೂ ಮಿಶ್ರ ಮಾಡಿ ಮಾತನಾಡುವುದು, ಹೇಳುವುದು. ಇದೆಲ್ಲ ಸೇರಿ ಒಂದು ಯೋಗ ಮಾಡಿದ್ದಾರೆ. ಈ 4ರ ಅಪೇಕ್ಷದಿಂದ ಒಂದು ಯೋಗ ರೂಪದಲ್ಲಿ ಹೇಳ್ತಿದ್ದಾರೆ. ಈ 4 ಯೋಗದಲ್ಲಿ ಇರುವಂತಹ ಮತ್ತು ಪರ್ಯಾಪ್ತಕರಲ್ಲಿ ಯಾವ ಯಾವ ಭಾವಗಳ ಆಗಬಹುದು ಅಂತಂದ್ರೆ, ಔಪಶಮಿಕ ಭಾವಗಳಲ್ಲಿ 2 ಭಾವಗಳ ಆಗಬಹುದು ಅಂತ ಹೇಳಿದ್ದಾರೆ. ನೋಡ್ರಿ ವಿಚಾರ ಆದ್ರೆ ಯೋಗ ದೊಡ್ಡದ್ದು ಮಾಡಿ ಕೊಟ್ಟಿದ್ದಾರೆ ಅನ್ನೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಬಹುದಷ್ಟೇ. ಕನ್ಫ್ಯೂಷನ್ ಏನ್ ಆಗುವಂತ ಅವಶ್ಯಕತೆ ಇಲ್ಲ, ಸರಳವಾಗಿದೆ, ತಿಳ್ಕೋಬಹುದು. ಅಸತ್ಯ ಮನೋಯೋಗ ಅಂದ್ರೆ ಮನಸ್ಸಿನ ಅಸತ್ಯ ಪರಿಣತಿ. ಆಮೇಲೆ ಉಭಯ ಮನೋಯೋಗ ಸತ್ಯ ಮತ್ತು ಅಸತ್ಯ ಮಿಶ್ರಿತವಾದಂತಹ ಪರಿಣತಿ, ಮನಸ್ಸಿನ ಪರಿಣತಿ. ಅಸತ್ಯ ವಚನ ಯೋಗ ಸತ್ಯವಲ್ಲದ ವಚನದ ಪ್ರವೃತ್ತಿ, ವಚನ ಯೋಗ. ಉಭಯ ವಚನ ಯೋಗ ಸತ್ಯ ಮತ್ತು ಅಸತ್ಯ ಎರಡೂ ಮಿಶ್ರ ಇರುವಂತಹ ವಚನ ಪ್ರವೃತ್ತಿ ಯೋಗ. ಈ 4 ಯೋಗಗಳ ಜೊತೆಗೆ 4ರ ಜೊತೆಗೆ 4ರದ್ದು ಏನೋ ಒಂದು ಯೋಗ ಇದೆ. ಇದರ ಜೊತೆಗೆ ಔಪಶಮಿಕ ಸಮ್ಯಕ್ತ್ವವೂ ಇರಲು ಸಾಧ್ಯ. ಈ ಯೋಗ ಕೂಡ 4 ಗತಿಯ ಜೀವರಲ್ಲಿ ಕಂಡು ಬರುತ್ತದೆ. ಅಸತ್ಯ ಮನೋಯೋಗ, ಉಭಯ ಅಸತ್ಯ ವಚನ ಯೋಗ ಇವೆರಡೂ ಗುಣಸ್ಥಾನ 1ರಿಂದ 12ರ ತನಕ ಕಂಡು ಬರುತ್ತದೆ. ಎಲ್ಲಿ ತನಕ? ಗುಣಸ್ಥಾನ 1ರಿಂದ 12ರ ತನಕ ಕಂಡು ಬರುತ್ತದೆ. ಹಾಗಾಗಿ ಮಧ್ಯದಲ್ಲಿ ಸಮ್ಯಕ್ ದೃಷ್ಟಿ ಜೀವಗಳಿದ್ದಾರೆ. ಇದರಲ್ಲಿ 4ನೇ ಗುಣಸ್ಥಾನದಿಂದ ಪ್ರಥಮೋಪಶಮ ಸಮ್ಯಕ್ತ್ವದ ಅಪೇಕ್ಷಾದಿಂದಲೂ ದ್ವಿತೀಯೋಪಶಮ ಸಮ್ಯಕ್ತ್ವದ ಅಪೇಕ್ಷಾದಿಂದಲೂ ಔಪಶಮಿಕ ಸಮ್ಯಕ್ತ್ವ ಭಾವ ಈ ಯೋಗದಲ್ಲಿ ಕಂಡು ಬರ್ತದೆ. ಆಮೇಲೆ ಔಪಶಮಿಕ ಚಾರಿತ್ರಧಾರಿಗಳು 8ರಿಂದ 11ರವರೆಗೆ ಕಂಡು ಬರ್ತಾರೆ. ಅದಕ್ಕಾಗಿ ಇವರಲ್ಲೂ ಈ ಯೋಗ ಇದೆ. ಎಲ್ಲಿ ತನಕ ಅಸತ್ಯ ಯೋಗ ಇದೆ ಅಲ್ಲ, ಕೇವಲ ಜ್ಞಾನ ಆಗುವ ತನಕ ಅಸತ್ಯ ಯೋಗ ಇದ್ದಿರ್ತದೆ.
ಆಗದ ಮೇಲೆ ಬಿಟ್ಟು ಹೋಗ್ತದೆ, ಅಸತ್ಯ ಇರೋದಿಲ್ಲ. ಸತ್ಯ ಮತ್ತು ಅನುಭಯ ಎರಡು ಉಳಿತದೆ. ಹಾಗಾಗಿ ಔಪಶಮಿಕ ಚಾರಿತ್ರವೂ ಕೂಡ ಈ ಯೋಗದ ಜೊತೆಗೆ ಇದೆ. ಅಂದ್ರೆ ಎರಡೂ ಔಪಶಮಿಕ ಭಾವಗಳು ಈ ಯೋಗದ ಜೊತೆಗೆ ಆಗಲು ಸಾಧ್ಯ ಅಂತ ಆಯ್ತು. ಇನ್ನು ಕ್ಷಾಯಿಕ ಭಾವಗಳಲ್ಲಿ ಕೇವಲ 2 ಭಾವಗಳು ಆಗಬಹುದು ಅಂತ ಹೇಳಿದ್ದಾರೆ. ಕ್ಷಾಯಿಕ ಭಾವಗಳಲ್ಲಿ ಕೇವಲ 2 ಭಾವಗಳಾಗಬಹುದು, ಅಸತ್ಯ ಯೋಗದ ಜೊತೆಗೆ, ಉಭಯ ಯೋಗದ ಜೊತೆಗೆ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಕೂಡ 4 ರಿಂದ 12 ತನಕ ಎಲ್ಲಿ ಬೇಕಾದರೂ ಕಂಡು ಬರ್ತಾರೆ. ಇನ್ನು ಕ್ಷಾಯಿಕ ಚಾರಿತ್ರವೂ ಕೂಡ ಕ್ಷಪಕ ಶ್ರೇಣಿ ಏರಿದ ಮುನಿ ಮಹಾರಾಜರ ಅಪೇಕ್ಷಾದಿಂದ 12ನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಚಾರಿತ್ರವು ಪೂರ್ಣವಾಗಿ ಇದೆ. ಮತ್ತೆ 8ನೇ ಗುಣಸ್ಥಾನದಿಂದಲೂ ಕ್ಷಾಯಿಕ ಚಾರಿತ್ರದ ಒಂದು ದೃಷ್ಟಿ ಕಂಡು ಬರ್ತದೆ, ಕರ್ಮಗಳ ಕ್ಷಯ ಆಗುವುದು ಕಂಡು ಬರ್ತದೆ. ಆದ್ರೆ ಪೂರ್ಣ ರೂಪದಿಂದ 12ನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಚಾರಿತ್ರ ಇದೆ. 12ನೇ ಗುಣಸ್ಥಾನದ ತನಕ ಅಸತ್ಯ ಮತ್ತು ಉಭಯ ಯೋಗಗಳು ಇವೆ. ಹಾಗಾಗಿ 2 ಉಳಿದ ಯಾವುದೇ ಕ್ಷಾಯಿಕ ಭಾವ ಎಲ್ಲಿ ಕಂಡು ಬರುವುದಿಲ್ಲ. ಯಾಕಂದ್ರೆ ಉಳಿದದ್ದೆಲ್ಲ ಅರಿಹಂತರಾದ ಮೇಲೆ ಕಂಡು ಬರ್ತವೆ. ಕ್ಷಾಯಿಕ ಏನು ಲಬ್ಧಿಗಳಾಗಲಿ ಇದಾವಲ್ಲ, ದಾನ, ಲಾಭ ಇತ್ಯಾದಿಗಳೆಲ್ಲವೂ ಕೇವಲ ಜ್ಞಾನ ಆದ ಮೇಲೆ ಕಂಡು ಬರುವಂತವುಗಳಿವೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳು ಯಾವ್ಯಾವ ಆಗಬಹುದು ಈ ಅಸತ್ಯ ಯೋಗದ ಜೊತೆಗೆ, ಉಭಯ ಯೋಗದ ಜೊತೆಗೆ ಅಂತಂದ್ರೆ, ಈ ಯೋಗ ಅಸತ್ಯ ಮತ್ತು ಉಭಯ ಯೋಗ ಗುಣಸ್ಥಾನ 1 ರಿಂದ 12 ತನಕ ಕಂಡು ಬರ್ತದೆ. ಇದು ಲಕ್ಷ್ಯದಲ್ಲಿರ್ಬೇಕು ನಾವು. ಈ ಗುಣಸ್ಥಾನಗಳಲ್ಲಿ ಕಂಡು ಬರ್ತದೆ ಅಂದ್ರೆ ಇಲ್ಲಿ ಕ್ಷಾಯೋಪಶಮಿಕ ಭಾವಗಳಲ್ಲಿ ಮೊದಲು ಜ್ಞಾನ ಅನ್ನುವಂತ ವಿಷಯ ಇದೆ. ಜ್ಞಾನದಲ್ಲಿ ಸಮ್ಯಕ್ ಜ್ಞಾನ 4ನೇ ಗುಣಸ್ಥಾನದಿಂದ ಇದೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ 12ನೇ ಗುಣಸ್ಥಾನದವರೆಗೆ 4ನೇ ಗುಣಸ್ಥಾನ ಇತ್ಯಾದಿಗಳೆಲ್ಲ ಬಂದು ಹೋಗ್ತವೆ. ಅದಕ್ಕೋಸ್ಕರ ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ ಮತ್ತು ಮುನಿ ಮಹಾರಾಜರಲ್ಲಿ 6 ರಿಂದ ಮುಂದಿನವರೆಲ್ಲ ಮುನಿ ಮಹಾರಾಜರಿದ್ದಾರೆ. ಅವರಲ್ಲಿ ಮನಃಪರ್ಯ ಜ್ಞಾನವೂ ಕೂಡ ಇರಲಿಕ್ಕೆ ಸಾಧ್ಯ. ಹಾಗಾಗಿ 4 ಜ್ಞಾನಗಳು ಆಗಲು ಸಾಧ್ಯ. ಅಸತ್ಯ ಮನ, ಉಭಯ ಮನ, ಅಸತ್ಯ ವಚನ, ಉಭಯ ವಚನ, ಇವುಗಳ ಜೊತೆಗೆ ಮನಃಪರ್ಯ ಜ್ಞಾನ, ಅವಧಿ ಜ್ಞಾನ, ಶುದ್ಧ ಜ್ಞಾನ, ಮತಿ ಜ್ಞಾನ ಎಲ್ಲಾನು ಆಗಲಿಕ್ಕೆ ಸಾಧ್ಯ. ಆಮೇಲೆ ಇನ್ನು ಗುಣಸ್ಥಾನ 1 ಇದೆ ಇದರಲ್ಲಿ ಅಂದ ಮೇಲೆ ಅಜ್ಞಾನ ಭಾವನೂ ಕೂಡ ಈ ಜೀವಗಳಲ್ಲಿ ಈ ಯೋಗದ ಜೊತೆಗೆ ಇದೆ. ಕುಮತಿ ಅಜ್ಞಾನ, ಕುಶುದ್ಧ ಅಜ್ಞಾನ, ಕುವಧಿ ಅಜ್ಞಾನ, ಇದು ಕೂಡ ಸಾಧ್ಯ ಇದೆ. ಇನ್ನು ದರ್ಶನ 3 ದರ್ಶನಗಳಾಗ್ಲಿಕ್ಕೆ ಸಾಧ್ಯ ಇದರಲ್ಲಿ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ, ಕ್ಷಾಯೋಪಶಮಿಕ ಭಾವಗಳಲ್ಲಿ. ಆಮೇಲೆ ಎಲ್ಲಾ ಕ್ಷಾಯೋಪಶಮಿಕ ಲಬ್ಧಿಗಳಾಗ್ತವೆ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ. ಆಮೇಲೆ ಈ ಅಸತ್ಯ ಯೋಗದ ಜೊತೆಗೆ, ಉಭಯ ಯೋಗದ ಜೊತೆಗೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವವೂ ಇರಲು ಸಾಧ್ಯ. ಸಂಯಮವೂ ಇರಲು ಸಾಧ್ಯ. ಸಂಯಮವು ಅಂದ್ರೆ ಚಾರಿತ್ರವು, ಕ್ಷಾಯೋಪಶಮಿಕ ಚಾರಿತ್ರವೂ ಇರಲು ಸಾಧ್ಯ 6 ಮತ್ತು 7ನೇ ಗುಣಸ್ಥಾನದಲ್ಲಿ. ಹೀಗೆ ಕ್ಷಾಯೋಪಶಮಿಕದ ಎಲ್ಲಾ ಭಾವಗಳು ಸಾಧ್ಯ ಇವೆ. ಎಷ್ಟು? 18 ಭಾವಗಳು ಕ್ಷಾಯೋಪಶಮಿಕದ್ದು ಸಾಧ್ಯ ಇದೆ. ಯಾವುದರ ಜೊತೆಗೆ? ಅಸತ್ಯ ಮನೋ, ಆಮೇಲೆ ಅಸತ್ಯ ವಚನ, ಅನುಭಯ ಮನ, ಉಭಯ ಮನ, ಹೀಗೆ ಈ ಅಸತ್ಯ ಮತ್ತು ಉಭಯ ಯೋಗದ ಜೊತೆಗೆ ಎಲ್ಲಾ ಕ್ಷಾಯೋಪಶಮಿಕ ಭಾವಗಳು ಸಂಭವ ಇದೆ. ಇನ್ನು ಔದೈಕ ಭಾವಗಳಲ್ಲಿ ಔದೈಕ ಭಾವಗಳಲ್ಲಿ 4 ಗತಿಯ ಜೀವರು ಇದರಲ್ಲಿ ಇದೆ. ಹಾಗಾಗಿ 4 ಗತಿ ಔದೈಕ ಭಾವಗಳಿವೆ. ನರಕ ಗತಿಯಲ್ಲೂ ಅಸತ್ಯ ಯೋಗದವರಿದ್ದಾರೆ, ಉಭಯ ಯೋಗದವರಿದ್ದಾರೆ. ಆಮೇಲೆ ತಿರ್ಯಂಚ ಗತಿ, ಮನುಷ್ಯ ಗತಿ, ದೇವಗತಿ, ಹೀಗೆ 4 ಗತಿಗಳ ಉದಯ ಇದೆ ಇದರಲ್ಲಿ ಈ ಯೋಗದ ಜೊತೆಗೆ.
ಕ್ರೋಧಮಾನ ಮಾಯಾಲೋಭ ಎಲ್ಲ ಕಷಾಯಗಳು ಇರ್ತವೆ. ವೇದಗಳಲ್ಲಿ ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ ಎಲ್ಲಾನು ಇದೆ. ಗುಣಸ್ಥಾನ ಒಂದರಲ್ಲಿ ಮಿಥ್ಯಾತ್ವನೂ ಇದೆ, ಮಿಥ್ಯಾದರ್ಶನದ ಉದಯ ಇದೆ. ಹಾಗಾಗಿ ಮಿಥ್ಯಾದರ್ಶನವೂ ಇದೆ. ಕೇವಲ ಜ್ಞಾನ ಆಗಿಲ್ಲ, ಅಜ್ಞಾನ ಇದೆ. ಸಂಯಮ ಇಲ್ಲದೆಯೂ ಇದು ಸಾಧ್ಯ ಇದೆ, ಹಾಗಾಗಿ ಅಸಂಯಮನೂ ಇದೆ. ಆಮೇಲೆ ಸಿದ್ಧರಾಗದೇ ಇರುವುದರಿಂದ ಸಿದ್ಧತ್ವ ಇದೆ. ಲೇಷಗಳಲ್ಲಿ ಎಲ್ಲಾ ಲೇಷಗಳು ಇವೆ. ಪಾರಿಣಾಮಿಕ ಭಾವಗಳು ಎಲ್ಲ ಇವೆ. ಅಂದ್ರೆ ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಹೀಗೆ ಕೇವಲ ಇದಕ್ಕೂ ಮತ್ತು ಹಿಂದಿನ ಸತ್ಯಯೋಗಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ, ಕ್ಷಾಯಿಕ ಲಬ್ಧಿಗಳೇನಿದಾವಲ್ಲ, ಕ್ಷಾಯಿಕ ಭಾವಗಳ 7 ಭಾವಗಳು ಮಾತ್ರ ವ್ಯತ್ಯಾಸ ಇದೆ. ಉಳಿದದ್ದೆಲ್ಲ ಸೇಮ್ ಇರ್ತದೆ. ಹಾಗಾಗಿ ಈ ಅಸತ್ಯ ಮತ್ತು ಉಭಯ ಮನೋವಚನ ಯೋಗದ ಜೊತೆಗೆ 46 ಭಾವಗಳಾಗ್ತವೆ ಅಂತ ಹೇಳಿದ್ದಾರೆ. ಅಂದ್ರೆ ಮನ ಮತ್ತು ವಚನ ಸಂಬಂಧಿ 8 ಯೋಗಗಳೇನಾಗ್ತಾವಲ್ಲ, ಅವುಗಳ ವಿಷಯ ಮುಗಿತು. ಸತ್ಯ ಮತ್ತು ಅನುಭಯ ಜೋಡಿಸಿಕೊಟ್ಟಿದ್ದಾರೆ, ಅಸತ್ಯ ಮತ್ತು ಉಭಯ ಜೋಡಿಸಿಕೊಟ್ಟಿದ್ದಾರೆ. ಸತ್ಯ ಮತ್ತು ಅನುಭಯ 13ನೇ ಗುಣಸ್ಥಾನದವರೆಗೂ, ಅಸತ್ಯ ಉಭಯ ಮತ್ತೆ ಅಸತ್ಯ ಉಭಯ ಮನ ವಚನ 12ನೇ ಗುಣಸ್ಥಾನದವರೆಗೂ, 1ರಿಂದ. ಅಸತ್ಯ ಮತ್ತು ಉಭಯ 1ರಿಂದ 12, ಸತ್ಯ ಮತ್ತು ಅನುಭಯ 1ರಿಂದ 13. ತಿಳಿದು ಮುಂದಿಂದು ಔದಾರಿಕ ಕಾಯಯೋಗ. ಯೋಗ ಮಾರ್ಗಣೆಯಲ್ಲಿ ಔದಾರಿಕ ಕಾಯಯೋಗ ಪರ್ಯಾಪ್ತಕ ಜೀವರುಗಳಲ್ಲಿ. ಔದಾರಿಕ ಕಾಯಯೋಗದಲ್ಲಿ 51 ಭಾವಗಳಿರುತ್ತವೆ. ಸಾಮಾನ್ಯ ಗುಣಸ್ಥಾನಗಳ ಭಾವಗಳಲ್ಲಿಯ ಪ್ರಥಮ ಗುಣಸ್ಥಾನದಿಂದ ಚತುರ್ಥ ಗುಣಸ್ಥಾನದವರೆಗೆ ಪ್ರತಿಯೊಂದರಲ್ಲಿ 2 ಅಂದರೆ ನರಕ ಮತ್ತು ದೇವಗತಿ ಭಾವ ಕಡಿಮೆ ಮಾಡುವುದು. ಮುಂದಿನ ಗುಣಸ್ಥಾನಗಳಲ್ಲಿ ಭಾವಗಳು ಸಾಮಾನ್ಯ ಗುಣಸ್ಥಾನದ ಹಾಗೆ ಇರುತ್ತವೆ. ಔಪಶಮಿಕ ಭಾವ 2, ಕ್ಷಾಯಿಕ ಭಾವ 9, ಕ್ಷಾಯೋಪಶಮಿಕ ಭಾವ 18, ಔದಯಿಕ ಭಾವ 19 ಮತ್ತು ಪರಿಣಾಮಿಕ ಭಾವ 3. ಒಟ್ಟು 51 ಭಾವಗಳು. ಈಗ ಮನೋಯೋಗ ಮತ್ತು ವಚನ ಯೋಗದ ವಿಷಯ ಆಯಿತು. ಇನ್ನು ಕಾಯಯೋಗದ ಬಗ್ಗೆ ಹೇಳ್ತಾರೆ. ಕಾಯಯೋಗದಲ್ಲಿ ಔದಾರಿಕ ಕಾಯಯೋಗ. ಔದಾರಿಕ ಕಾಯಯೋಗ ಅಂತಂದ್ರೆ ನಾವೇನಿದೇವಲ್ಲ ನಮ್ದೇ ಔದಾರಿಕ ಕಾಯಯೋಗ ಇರೋದು. ಮನುಷ್ಯ ಮತ್ತು ತಿರಿಯನ್ ಔದಾರಿಕದ ಶರೀರ. ಇದರಲ್ಲಿ ದೇವಗತಿಗೆ ಔದಾರಿಕ ಇರೋದಿಲ್ಲ, ನರಕಗತಿಗೂ ಔದಾರಿಕ ಇರೋದಿಲ್ಲ. ಇವೆರಡು ಇದಕ್ಕೆ ಸಂಬಂಧಪಡೋದಿಲ್ಲ ಅಂತ ಹೇಳಿದ್ದಾರೆ. ಮ್ಯೂಟ್ ಮಾಡ್ಕೊಡಿ. ಔದಾರಿಕ ಕಾಯಯೋಗದಲ್ಲಿ ಔಪಶಮಿಕ ಭಾವಗಳು 2 ಆಗಲು ಸಾಧ್ಯ. ಔದಾರಿಕ ಕಾಯಯೋಗ ಯಾರ್ಯಾರಿಗಿದೆ ಅಂದ್ರೆ ಮನುಷ್ಯ ಮತ್ತು ತಿರಿಯಂಚರಿಗಿದೆ. ತಿರಿಯಂಚರಿಗೂ ಪ್ರಥಮೋಪಶಮ ಸಮ್ಯಕ್ತ್ವ ಆಗಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಆ ಅಪೇಕ್ಷದಿಂದ ಪ್ರಥಮೋಪಶಮನೂ ಇದೆ. ಇನ್ನು ಮನುಷ್ಯರಿಗಂತೂ 2 ಆಗಲಿಕ್ಕೆ ಸಾಧ್ಯ. ಔಪಶಮಿಕ ಸಮ್ಯಕ್ತ್ವನೂ ಇದೆ, ಔಪಶಮಿಕ ಚಾರಿತ್ರನೂ ಇದೆ. ಹಾಗಾಗಿ ಔದಾರಿಕ ಕಾಯದ ಅಪೇಕ್ಷದಿಂದ ನೋಡಿದರೆ ಔಪಶಮಿಕದ 2 ಭಾವಗಳು ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ಆಮೇಲೆ ಕ್ಷಾಯಿಕ ಭಾವದಲ್ಲಿ ನೋಡಿದಾಗ
ಔದಾರಿಕ ಶರೀರದ ಜೊತೆಗೆ ನೋಡಿದಾಗ ಔದಾರಿಕ ಶರೀರದ ಪರ್ಯಾಪ್ತಕ ಜೀವರೇ ಅರಿಹಂತರಾಗುವುದರಿಂದ, ಅಂದ್ರೆ ಮನುಷ್ಯಗತಿಯ ಜೀವನಗಳೆಲ್ಲ ಔದಾರಿಕ ಕಾಯಯೋಗದವರಾಗಿರ್ತಾರೆ. ಅವರೇ ಅರಿಹಂತ ಭಗವಾನರಾಗುವುದರಿಂದ ಅಲ್ಲಿ ಆ ಶರೀರದ ಜೊತೆಗೆ ಆ ಕಾಯಯೋಗದ ಜೊತೆಗೆ ಕ್ಷಾಯಿಕ ಭಾವಗಳೆಲ್ಲ ಆಗ್ತವೆ. ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ, ಕ್ಷಾಯಿಕ ಜ್ಞಾನ, ಕ್ಷಾಯಿಕ ದರ್ಶನ, ಕ್ಷಾಯಿಕ ದಾನ, ಕ್ಷಾಯಿಕ ಲಾಭ, ಕ್ಷಾಯಿಕ ಭೋಗ, ಕ್ಷಾಯಿಕ ಉಪಭೋಗ, ಕ್ಷಾಯಿಕ ವೀರ್ಯ. ಈ ಎಲ್ಲವೂ ಕೂಡ ಔದಾರಿಕ ಶರೀರದವರಿಗೇನೆ ಆಗುತ್ತದೆ. ಯಾವುದೇ ಒಬ್ಬರು ವೈಕರಿಕ ಕಾಯಯೋಗದಲ್ಲಿ ಆಗುವುದೇ ಇಲ್ಲ. ಕ್ಷಾಯಿಕ ಭಾವಗಳಾಗಲಿ ಏನೇನು ಉತ್ಕೃಷ್ಟವಾದಂತಹ ಅವಸ್ಥಾ ಇದೆ ಎಲ್ಲಾನು ಔದಾರಿಕ ಕಾಯಯೋಗದಲ್ಲೇ ಆಗೋದು, ವೈಕರಿಕದಲ್ಲಿ ಆಗುವುದಿಲ್ಲ. ಕ್ಷಾಯಿಕ ಭಾವ ಇದ್ರೆ ಒಂದೇ ಭಾವ ಇರೋದಲ್ಲ, ಉಳಿದ 8 ಆಗಬೇಕು ಅಂತಂದ್ರೆ ಮನುಷ್ಯನೇ ಆಗಬೇಕು, ಔದಾರಿಕ ಕಾಯಯೋಗದಲ್ಲೇ ಇರಬೇಕು. ಅಂಥವರಿಗೆ ಮಾತ್ರ ಅದು ಅರ್ಹತೆ ಇದೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಏನೇನಾಗುವುದು ಅಂತಂದ್ರೆ ಔದಾರಿಕ ಕಾಯಯೋಗ ಎಲ್ಲಿ ತನಕ ಉದಯಕ್ಕಿದೆ? ಗುಣಸ್ಥಾನ 1ರಿಂದ 13 ಉದಯಕ್ಕಿದೆ. 13ರ ತನಕ ಉದಯಕ್ಕಿದೆ ಅಂದ್ರೆ ಇಲ್ಲಿ ಕ್ಷಾಯೋಪಶಮಿಕದ ಭಾವಗಳಲ್ಲಿ ಜ್ಞಾನ ಇತ್ಯಾದಿ ಇದಾವಲ್ಲ, ಅದರಲ್ಲಿ ಸಮ್ಯಕ್ತ್ವದಿಂದ ಕೂಡಿದಂತಹ ಜೀವರು ಇದ್ದಾರೆ. ಹಾಗಾಗಿ ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಃಪರಿ ಜ್ಞಾನ 4 ಜ್ಞಾನಗಳು ಔದಾರಿಕ ಕಾಯಯೋಗದಲ್ಲಿ ಆಗಲು ಸಾಧ್ಯ. ಆಮೇಲೆ ಗುಣಸ್ಥಾನ 1 ಇರೋದರಿಂದ ಅಜ್ಞಾನ ಭಾವನೂ ಇದರಲ್ಲಿ ಇದೆ. ಕುಮತಿ, ಕೋಶುತ, ಕುವಧಿ. ಇನ್ನು ದರ್ಶನಗಳ 3 ಆಗ್ತವೆ ಔದಾರಿಕ ಕಾಯಯೋಗದಲ್ಲಿ: ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಕ್ಷಾಯೋಪಶಮಿಕ ಲಬ್ಧಿಗಳಲ್ಲಿ ಎಲ್ಲಾ ಲಬ್ಧಿಗಳು ಆಗ್ತವೆ, ಕ್ಷಾಯೋಪಶಮಿಕ ದಾನಾದಿ. ಆಮೇಲೆ ಸಮ್ಯಕ್ ದರ್ಶನ ಕ್ಷಾಯೋಪಶಮಿಕ ಇರ್ಲಿಕ್ಕೆ ಸಾಧ್ಯ ಇದೆ. ಔದಾರಿಕದ ಮನುಷ್ಯ ಮತ್ತು ತಿರ್ಯಂಚರಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿಗಳಿರುತ್ತಾರೆ. ಹಾಗಾಗಿ ಕ್ಷಾಯೋಪಶಮಿಕ ಸಮ್ಯಕ್ತ ಭಾವವೂ ಇದೆ, ಸಂಯಮ ಭಾವವೂ ಇದೆ, ಸಂಯಮ ಭಾವವೂ ಇದೆ. ಎಲ್ಲಾನು ಸಾಧ್ಯ ಇದೆ. ಆಮೇಲೆ ಔದೈಕ ಭಾವದಲ್ಲಿ 4 ಗತಿಯ ಜೀವಗಳು ಇಲ್ಲಿ ಬರೋದಿಲ್ಲ. ವೈಕರಿಕ ಕಾಯಯೋಗದ ಜೊತೆಗೆ ಮಾತ್ರ ನರಕ ಮತ್ತು ದೇವಗತಿ ಬರ್ತವೆ. ಇಲ್ಲಿ ಔದಾರಿಕ ಕಾಯಯೋಗದ ಉದಯ ಇರುವಂತಹ ಜೀವರಲ್ಲಿ 2 ಗತಿಯ ಉದಯ ಇರೋದು. ತಿರ್ಯಂಚ ಗತಿ 1, ಮನುಷ್ಯ ಗತಿ 1. ಆಮೇಲೆ ಕಷಾಯಗಳಲ್ಲಿ ಎಲ್ಲಾ ಕಷಾಯಗಳು ಇದಾವೆ, 4 ಕಷಾಯ ಇದಾವೆ. ವೇದದಲ್ಲಿ ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ. ಮನುಷ್ಯ ತಿರ್ಯಂಚ 2 ಪ್ರಕಾರದವರಲ್ಲಿ ಇದ್ದಾರೆ, ಸ್ತ್ರೀ ಪುರುಷ ನಪುಂಸಕ. ಆಮೇಲೆ ಮಿಥ್ಯಾದೃಷ್ಟಿಗಳು ಇದ್ದಾರೆ, ಅದಕ್ಕಾಗಿ ಮಿಥ್ಯಾದರ್ಶನದ ಉದಯವೂ ಇದೆ, ಅಜ್ಞಾನವೂ ಇದೆ, ಅಸಂಯಮವೂ ಇದೆ, ಅಸಿದ್ಧತ್ವವೂ ಇದೆ, ಲೇಷಗಳು ಎಲ್ಲಾನು ಇವೆ. ಪಾರಿಣಾಮಿಕ ಭಾವಗಳು ಎಲ್ಲ ಇದೆ, ಜೀವತ್ವ, ಭವ್ಯತ್ವ, ಔದಾರಿಕ ಕಾಯಯೋಗದ ಜೊತೆಗೆ 3 ಪಾರಿಣಾಮಿಕ ಭಾವಗಳಿವೆ. ಆದ್ರೆ ಏನ್ ಇಲ್ದಂಗಾಯ್ತು? ಒಟ್ಟಾರೆಯಾಗಿ ದೇವಗತಿ 1 ಇಲ್ಲದಾಯ್ತು, ನರಕಗತಿ ಇಲ್ಲದಾಯ್ತು. ಇವು 2 ಸಂಬಂಧಿ 2 ಭಾವಗಳು ಇಲ್ಲ. 53ರ ಪೈಕಿ 51 ಭಾವಗಳು ಆಗಲು ಸಾಧ್ಯ ಔದಾರಿಕ ಕಾಯಯೋಗದ ಜೊತೆಗೆ. ಔದಾರಿಕ ಕಾಯಯೋಗ ಅಂದ್ರೆ ಬೇರೆ ಏನಲ್ಲ, ನಾವಿದೇವಲ್ಲ, ಈ ಶರೀರವೇ ಔದಾರಿಕ ಕಾಯಯೋಗ ಇದೆ. ಇದು ನಾವು ನೋಡುವಂತ ತಿರ್ಯಂಚ ಪ್ರಾಣಿ ಪಕ್ಷಿಗಳಿದಾವಲ್ಲ, ಅವೆಲ್ಲ ಔದಾರಿಕ ಕಾಯಯೋಗನೇ ಇದೆ. ತಿಳಿತಿದು ಔದಾರಿಕ ಮಿಶ್ರ ಕಾಯಯೋಗ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಔಪಶಮಿಕ ಮತ್ತು ಔಪಶಮಿಕ ಭಾವ ಇರುವುದಿಲ್ಲ. ಕ್ಷಾಯಿಕ ಭಾವ 9, ಕ್ಷಾಯೋಪಶಮಿಕ ಭಾವ 14, ಔದೈಕ ಭಾವ 19, ಪಾರಿಣಾಮಿಕ ಭಾವ 3, 45 ಒಟ್ಟು.
ನೋಡ್ರಿ, ಔದಾರಿಕ ಕಾಯಯೋಗ ಪರ್ಯಾಪ್ತಕ ಜೀವರದಾಯ್ತದ, ಪರ್ಯಾಪ್ತಿಗಳನ್ನು ಪೂರ್ಣ ಮಾಡಿಕೊಂಡವರ ಅಪೇಕ್ಷಾಲೆ. ಇನ್ನು ಔದಾರಿಕ ಮಿಶ್ರ ಕಾಯಯೋಗ ಒಂದಿದೆ. ಇದು ಅಪರ್ಯಾಪ್ತಕ ಅವಸ್ಥೆಯಲ್ಲಿರ್ತದೆ. ಯಾವ ಜೀವ ಔದಾರಿಕ ಕಾಯಯೋಗವನ್ನ ಹೊಂದುವುದಿದೆ, ಅದರ ಪರ್ಯಾಪ್ತಿಗಳ ಪೂರ್ಣವಾಗುವುದಕ್ಕಿಂತ ಮುಂಚಿನ ಅವಸ್ಥೆಯಲ್ಲಿ ಇದು ಇರುತ್ತದೆ. ಅಂದ್ರೆ ನಿವೃತ್ತಿ ಅಪರ್ಯಾಪ್ತಕ ಜೀವದಲ್ಲಿ. ಅಂದ್ರೆ ಯಾವುದು ಔದಾರಿಕ ಕಾಯಯೋಗವನ್ನ ಹೊಂದುವುದಿದೆ ಅಥವಾ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುವಂತ ಮನುಷ್ಯ ಮತ್ತು ತಿರಿಯಂಚೆ ಇದ್ದಾರೆ, ಅವರು ಮೊದಲ ಅಂತರ್ಮುಹೂರ್ತ ಇದೆಯಲ್ಲ, ಜನ್ಮದ ಮೊದಲ ಅಂತರ್ಮುಹೂರ್ತ, ಅದರಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಶರೀರ ಪರ್ಯಾಪ್ತಿ ಪೂರ್ಣ ಆಗುವುದಕ್ಕಿಂತ ಮುಂಚೆ ಅಥವಾ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುವುದಕ್ಕಿಂತ ಮುಂಚಿನ ಅವಸ್ಥೆ ಇದೆಯಲ್ಲ, ಅದನ್ನ ನಿವೃತ್ತಿ ಅಪರ್ಯಾಪ್ತಕ ಅಂತ ಕರೀತಾರೆ. ಇನ್ನು ಯಾವ ಜೀವ ಔದಾರಿಕ ಕಾಯಯೋಗದ ಅಥವಾ ಮನುಷ್ಯ ಮತ್ತು ತಿರಿಯಂಚನಾಗಿ ಹುಟ್ಟುತ್ತಿದೆ, ಆ ಹುಟ್ಟುತ್ತಿರುವ ಅಪರ್ಯಾಪ್ತಕ ಅವಸ್ಥೆ ಏನಿದೆ ಮೊದಲಿಗೆ, ಅಲ್ಲಿ ಮಾತ್ರ ಇದು ಇರುವಂತದ್ದು ಔದಾರಿಕ ಮಿಶ್ರ ಕಾಯಯೋಗ ಇರ್ತದೆ. ತಿಳಿತಿದು? ಔದಾರಿಕ ಮಿಶ್ರ ಕಾಯಯೋಗ ಎಲ್ಲಿ ಇರ್ತದೆ ಗೊತ್ತಾಯ್ತು? ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮತ್ತು ತಿರಿಯಂಚ ಹುಟ್ಟುಕೋ ಮುಂಚೆ ಅಪರ್ಯಾಪ್ತಕರಿರ್ತಾರಲ್ಲ ಅವಾಗಿರ್ತದೆ. ಇದು ವಿಗ್ರಹಗತಿಯಲ್ಲಿ ಎಲ್ಲಕ್ಕೆ ಬರುತ್ತದೆ? ಇಲ್ಲ, ವಿಗ್ರಹಗತಿಯಲ್ಲಿ ಇಲ್ಲ, ವಿಗ್ರಹಗತಿಯಲ್ಲಿ ಕಾರ್ಬಣ ಕಾಯಯೋಗ ಒಂದೇ ಇರುವುದು. ವಿಗ್ರಹಗತಿ ಆದ್ಮೇಲೆ ಆ ಟೈಮ್ದಲ್ಲಿ ಇರುವಂತ ಯೋಗ ಮತ್ತು ಭಾವಗಳನ್ನ ಹೇಳ್ತಿದ್ದಾರೆ. ಇದಕ್ಕಿಂತ ಇನ್ನು ರಿಸರ್ಚ್ ಏನಾಗ್ಬೇಕಾಗಿದೆ ಹೇಳಿ? ಎಲ್ಲಾ ರಿಸರ್ಚ್ ಮುಗಿದು ಹೋಗಿದೆ. ರಿಸರ್ಚ್ ಮಾಡಿದ್ದನ್ನ ನಾವು ತಿಳ್ಕೊಳ್ಳೋದು ಬಾಕಿ ಇದೆ ಅಷ್ಟೇ. ಇದೇನ್ ಸಬ್ಜೆಕ್ಟ್ ಇದೆ ಅಲ್ಲ, ಇದು ಯಾವ ಸೈಂಟಿಸ್ಟ್ಗೂ ಗೊತ್ತಾಗದಿರುವಂತ ಸಬ್ಜೆಕ್ಟ್ ಇದೆ. ಯಾವ ಲ್ಯಾಬೊರೇಟರಿದಲ್ಲೂ ಇದು ಕ್ಯಾಲ್ಕುಲೇಷನ್ ಬರೋದೇ ಇಲ್ಲ. ಸೂಕ್ಷ್ಮಂತಿ ಅಂದಾಜಿಗೆ ಬರೋದಿಲ್ಲ. ಇದರಲ್ಲಿ ಔಪಶಮಿಕ ಭಾವ ಒಂದೂ ಇರುವುದಿಲ್ಲ. ಔದಾರಿಕ ಮಿಶ್ರಕಾಯ ಯೋಗದ ಜೊತೆಗೆ ಯಾವುದೇ ಸಮ್ಯಕ್ತ್ವದ ಔಪಶಮಿಕ ಭಾವಗಳು ಇರುವುದಿಲ್ಲ. ಸಮ್ಯಕ್ತ್ವ ಅಂದ್ರೆ ಔಪಶಮಿಕ ಸಮ್ಯಕ್ತ್ವನೂ ಇರುವುದಿಲ್ಲ, ಆಮೇಲೆ ಔಪಶಮಿಕ ಚಾರಿತ್ರನೂ ಇರುವುದಿಲ್ಲ ಔದಾರಿಕ ಮಿಶ್ರಕಾಯ ಇರುವಾಗ. ತಿಳಿತು? ಯಾಕಂದ್ರೆ ಪ್ರಥಮೋಪಶಮವನ್ನು ಹೊಂದಿರುವಂತಹ ಜೀವ ಮರಣವನ್ನ ಹೊಂದುವುದಿಲ್ಲ ಮತ್ತು ಅದರ ಜೊತೆಗೆ ಜನ್ಮವನ್ನು ತಕ್ಕೊಳ್ಳೋದಿಲ್ಲ. ಹಾಗಾಗಿ ಪ್ರಥಮೋಪಶಮನೂ ಇಲ್ಲ. ಇನ್ನು ದ್ವಿತೀಯೋಪಶಮ ಸಮ್ಯಕ್ತ್ವ ಇರಲು ಸಾಧ್ಯ ಆದ್ರೆ ವೈಕ್ರಿಕ ಮಿಶ್ರಕಾಯದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಔದಾರಿಕ ಕಾಯಯೋಗದ ಮುನಿ ಮಹಾರಾಜರು ಏನಿದಾರಲ್ಲ, ಅವರು ದೇವಗತಿಗೆ ಹೊಂದುವಾಗ ದ್ವಿತೀಯೋಪಶಮ ಪರ್ಯಾಪ್ತಕರಲ್ಲಿ ಇರ್ಲಿಕ್ಕೆ ಸಾಧ್ಯತೆ. ಆದ್ರೆ ಔದಾರಿಕ ಮಿಶ್ರಕಾಯ ಯೋಗದಲ್ಲಿ ದ್ವಿತೀಯೋಪಶಮನೂ ಇಲ್ಲ. ಯಾಕೆಂದ್ರೆ ಅಲ್ಲಿಂದ ಬರೋರು ಯಾರು ದ್ವಿತೀಯೋಪಶಮ ತಗೊಂಡು ಬರೋರಿಲ್ಲ. ಇಲ್ಲಿಂದ ಹೋಗೋರು ಒಯ್ಬಹುದು. ಆಮೇಲೆ ಔಪಶಮಿಕ ಚಾರಿತ್ರ ಅಂತೂ ಇಲ್ವೇ ಇಲ್ಲ. ಯಾಕಂದ್ರೆ ಇದು ಇರೋದೇ ಜನ್ಮದ ಅಂತರ್ಮುಹೂರ್ತದಲ್ಲಿ, ಮೊದಲ ಅಂತರ್ಮುಹೂರ್ತದಲ್ಲಿ. ಹಾಗಾಗಿ ಹಿಂದಿನ ಜನ್ಮದಿಂದ ಯಾವ ಔಪಶಮಿಕ ಸಮ್ಯಕ್ ಚಾರಿತ್ರಧಾರಿ ಮುನಿಗಳು ಔದಾರಿಕ ಶರೀರವನ್ನು ಹೊಂದುವುದಿಲ್ಲ, ಅವರು ವೈಕ್ರಿಕ ಶರೀರವನ್ನ ಹೊಂದುತ್ತಾರೆ, ಅಂದ್ರೆ ದೇವಗತಿಗೆ ಹೋಗ್ತಾರೆ. ಹಾಗಾಗಿ ಔಪಶಮಿಕದ ಯಾವ ಭಾವವೂ ಇಲ್ಲಿ ಇಲ್ಲ. ಔಪಶಮಿಕದ ಯಾವ ಭಾವವು ಔದಾರಿಕ ಮಿಶ್ರಕಾಯ ಯೋಗದ ಜೊತೆಗೆ ಇಲ್ಲ. ಅಲ್ಲಿ ಕೂಡ ಯಾವುದೇ ಔಪಶಮಿಕ ಧಾರಿಗಳು ಔಪಶಮಿಕ ತಗೊಂಡು ಹೋಗೋದಿಲ್ಲ. ಹೇಳಿದ್ರಿ, ದ್ವಿತೀಯೋಪಶಮ ಸಮ್ಯಕ್ತ ಉಳ್ಳವರು ಯಾರು ಭೋಗಭೂಮಿಗೆ ಹೋಗೋದಿಲ್ಲ. ಪ್ರಥಮೋಪಶಮದ ಜೊತೆಗೆ ಮರಣವೇ ಆಗೋದಿಲ್ಲ.
ಇನ್ನು ದ್ವಿತೀಯೋಪಶಮ ಸಮ್ಯಕ್ತ್ವ ಮತ್ತು ಚಾರಿತ್ರ ಇದೆಯಲ್ಲ, ಇದು ನಿಯಮದಿಂದ ವೈಮಾನಿಕ ದೇವರಲ್ಲೇ ಹುಟ್ಟವ್ರು ಇವರು, ಬೇರೆ ಕಡೆ ಹೋಗೋ ದಾರಿನೇ ಇಲ್ಲ ಅವರಿಗೆ. ತಿಳಿದ್ರಿ? ಮನುಷ್ಯಗತಿ ಇದನ್ನ ಉಪಶಮ ಶ್ರೇಣಿ ಏರುವವರಿಗೆ ಇರ್ಬೋದಲ್ಲ ಇವ್ರಿಗೆ. ಉಪಶಮ ಶ್ರೇಣಿ ಏರಿದವರು ಹೋಗೋದೇ ವೈಗ್ರೀಕದಲ್ಲಿ, ಅಂದ್ರೆ ವೈಮಾನಿಕ ದೇವರಾಗಿನೇ ಹುಟ್ಟೋದು, ಬೇರೆ ಕಡೆ ದಾರಿನೇ ಇಲ್ಲ. ಅರ್ಥ ಆಯ್ತು. And ಅಲ್ಲಿಂದ ಬರೋರು ನೋಡ್ರಿ, ಮನುಷ್ಯ ತಿರ್ಯಂಚರಾಗಿ ಹುಟ್ಟಬೇಕು ಅಂದ್ರೆ ಒಂದು ನರಕದಿಂದ ಬರಬೇಕು. ನರಕದಿಂದ ಯಾರಾದ್ರೂ ಉಪಶಮಿಕ ಚಮ್ಯಕ್ತ ಚಾರಿತ್ರಧಾರಿಗಳು ಬರ್ಬೋದೇನು? ಇಲ್ಲ. ಇನ್ನು ಮನುಷ್ಯರು ಪ್ರಥಮೋಪಶಮದಲ್ಲಿ ಅಂತೂ ಮರಣವೇ ಇಲ್ಲ. ಇನ್ನು ದ್ವಿತೀಯೋಪಶಮ ಸಮ್ಯಕ್ತ್ವ ಮತ್ತು ಔಪಶಮಿಕ ಚಾರಿತ್ರ ಇರೋದು 8ರಿಂದ 11ನೇ ಗುಣಸ್ಥಾನದಲ್ಲಿ. ಔಪಶಮಿಕ ಚಾರಿತ್ರ ಇರೋದು ಎಲ್ಲಿ? 8ರಿಂದ 11ನೇ ಗುಣಸ್ಥಾನ. ಅವ್ರ ಮರಣ ಆಯ್ತು ಅಂದ್ರೆ ಮನುಷ್ಯ ಮತ್ತೆ ರೇಂಚರ ಆಗುದೇ ಇಲ್ಲ, ಅವರು ದೇವರೇ ಆಗೋದು, ವೈಮಾನಿಕ ದೇವತೆಗಳೇ ಆಗೋದು ಅವರು. ಹಾಗಾಗಿ ಔದಾರಿಕ ಮಿಶ್ರಕ ಯೋಗದಲ್ಲಿ ಔಪಶಮಿಕದ್ದು ಯಾವ ಭಾವನೂ ಬರೋದಿಲ್ಲ. ಇನ್ನು ಕ್ಷಾಯಿಕ ಭಾವಗಳು ಎಲ್ಲ ಆಗಬಹುದು ನೋಡ್ರಿ. ಔಪಶಮಿಕದ್ದು ಒಂದು ಭಾವ ಆಗೋದಿಲ್ಲ, ಆದ್ರೆ ಔದಾರಿಕ ಮಿಶ್ರಕ ಯೋಗದಲ್ಲಿ 9 ಕ್ಷಾಯಿಕ ಭಾವಗಳಾಗಲು ಸಾಧ್ಯ ಅಂತ ಹೇಳಿದ್ದಾರೆ. ಹೇಗೆ? ವೆರಿ ಗುಡ್. ಕೇವಲಿ ಭಗವಂತರ ಸಮುದ್ರಘಾತ ಮಾಡ್ತಾರಲ್ಲ, ಅವಾಗ ಔದಾರಿಕ ಮಿಶ್ರಕಾಯ ಯೋಗ ಬರ್ತದೆ. ಆ ಸಮಯದ ಅಪೇಕ್ಷಾದಿಂದ ಅವರಿಗೆ 9 ಕ್ಷಾಯಿಕ ಭಾವಗಳಂತೂ ಇದ್ದೇ ಇದ್ದಾವೆ. ಆ ಸಮಯದಲ್ಲಿ ಔದಾರಿಕ ಮಿಶ್ರಕಾಯ ಯೋಗ ಆಗೋದ್ರಿಂದ ಸಮುದ್ರಘಾತದ 8 ಸಮಯಗಳಲ್ಲಿ ಎಲ್ಲೆಲ್ಲಿ ಔದಾರಿಕ ಮಿಶ್ರಕಾಯ ಆಗ್ತದೆ? ದಂಡದಲ್ಲಿ ಔದಾರಿಕ ಕಾಯಿ ಹೋಗಿದೆ. ದಂಡ ನೋಡ್ರಿ, ದಂಡ ಕಪಾಟ ಇದೆಯಲ್ಲ, ಕವಾಟ ಅದರಲ್ಲಿ ಔದಾರಿಕ ಮಿಶ್ರಕಾಯಿ ಹೋಗಿದೆ. ಎಲ್ಲಿದೆ ಅಂತಾಯ್ತು? ಕಪಾಟದಲ್ಲಿದೆ. ದಂಡದಲ್ಲಿಲ್ಲ, ದಂಡದಲ್ಲಿ ಔದಾರಿಕ ಕಾಯಿ ಹೋಗಿದೆ, ಮಿಶ್ರ ಇಲ್ಲ. ಕವಾಟದಲ್ಲಿ ಔದಾರಿಕ ಮಿಶ್ರಕಾಯಿ ಹೋಗಿದೆ. ಆಮೇಲೆ ಪ್ರತರ ಮತ್ತು ಲೋಕಪೂರಣ ಮತ್ತೆ ಪ್ರತರ, ಇಲ್ಲಿ ಕಾರ್ಮಣಕಾಯಿ ಹೋಗಿದೆ. ಪ್ರತರ, ಲೋಕಪೂರಣ, ಪ್ರತರ, ಇಲ್ಲಿ 3 ಸಮಯದಲ್ಲಿ ಕಾರ್ಮಣಕಾಯಿ ಹೋಗಿದೆ. ಆಮೇಲೆ ಮತ್ತೇನ್ ಬರ್ತದೆ? ಮತ್ತೆ ಕವಾಟ ಬರ್ತದೆ, ಅಲ್ಲಿ ಮತ್ತೆ ಔದಾರಿಕ ಮಿಶ್ರಕಾಯಿ ಹೋಗಿದೆ. ಆಮೇಲೆ ಮತ್ತೆ ದಂಡ ಆಗ್ತದೆ, ಅಲ್ಲಿ ಔದಾರಿಕ ಕಾಯಿ ಹೋಗಿದೆ. ಆಮೇಲೆ ಮೂಲ ಶರೀರ ಪ್ರವೇಶ ಇದೆ, ಅದು ಔದಾರಿಕ ಕಾಯಿ ಹೋಗಿದೆ. ಅಂದ್ರೆ 2 ಸಮಯದಲ್ಲಿ ಔದಾರಿಕ ಮಿಶ್ರಕಾಯಿ ಹೋಗಿದೆ. ಎಲ್ಲಿ? ಕೇವಲಿ ಸಮುದ್ರಘಾತ ಆಗ್ತದೆ ಅಲ್ಲ, ಅಲ್ಲಿ 2 ಸಮಯದಲ್ಲಿ. ಆ 2 ಸಮಯದ ಚರ್ಚೆ ಇಲ್ಲಿ ಹೇಳ್ತಿದ್ದಾರೆ. ಆ 2 ಸಮಯದಲ್ಲಿ ಔದಾರಿಕ ಮಿಶ್ರಕಾಯಿ ಯೋಗ ಆಗುತ್ತಲ್ಲ, ಅಲ್ಲಿ 9 ಕ್ಷಾಯಿಕ ಭಾವ ಇದೆ. ಯಾಕಂದ್ರೆ ಅರಿಹಂತ ಇದ್ದಾರೆ ಅವರು. ಅರಿಹಂತರಲ್ಲಿ ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ, ಕ್ಷಾಯಿಕ ಜ್ಞಾನ, ದರ್ಶನ ಎಲ್ಲಾ ಭಾವಗಳು ಇದಾವಲ್ಲ. ಹಾಗಾಗಿ ಲೋಕಪೂರಣದಲ್ಲಿ ಕಾರ್ಮಣಕಾಯಿ ಹೋಗಿದೆ. ಹೇಗೆ ಅಂದ್ರೆ ಹೀಗೇನೆ, ಅಂದ್ರೆ ದಂಡದಲ್ಲಿ ನೋಡ್ರಿ, ದಂಡದಲ್ಲಿ ಅಷ್ಟು ಶರೀರದಿಂದ ಆತ್ಮ ಪ್ರದೇಶ ಹಾಗೆ ಅಷ್ಟೊಂದು ಹೊರಗೆ ಇಲ್ಲ. ಆ ಶರೀರದ ಆಕೃತಿ ಅದು ಏನ ಒಂದು ಅಳತೆ ಇದೆ, ಅಷ್ಟು ಪ್ರಮಾಣದಲ್ಲಿ ಮೇಲೆ ಕೆಳಗೆ ಆಗಿರ್ತದೆ. ಕಂಬದ ಆಕೃತಿಯಲ್ಲಿ, ದಂಡದ ಆಕೃತಿಯಲ್ಲಿ. ಕವಾಟ ಅಂತಂದ್ರೆ ಶರೀರದ ಆಕೃತಿಗಿಂತ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಎಲ್ಲಾ ಕಡೆನೂ ವಿಸ್ತಾರ ಆಗಿದೆ.
ಅಂದ್ರೆ ಬಹಳಷ್ಟು ಪ್ರದೇಶ ಶರೀರದಿಂದ ಹೊರಗಿದೆ, ಆತ್ಮಿಕ ಪ್ರದೇಶ. ಹಾಗಾಗಿ ಅದು ಮಿಶ್ರ ಕಾಯಯೋಗ ಅಂತ ಅನ್ನಿಸ್ಕೊಳ್ತದೆ. ಆಮೇಲೆ ಪ್ರತರದಲ್ಲಿ ವಾತವಲಯಗಳನ್ನ ಬಿಟ್ಟು ಉಳಿದ ಎಲ್ಲಾ ಲೋಕವೆಲ್ಲ ಕವರ್ ಆಗಿದೆ, ವಾತವಲಯಗಳನ್ನ ಬಿಟ್ಟು. ಅದಕ್ಕೋಸ್ಕರ ಅಲ್ಲಿ ಕಾರ್ವಣ ಕಾಯ ಯೋಗದ್ದೇ ಮುಖ್ಯತೆ ಬರ್ತದೆ. ಅಲ್ಲಿ ಔದಾರಿಕದ ಮಿಶ್ರನೂ ಇಲ್ಲ, ಔದಾರಿಕ ಕಾಯನೂ ಇಲ್ಲ, ಕಾರ್ವಣ ಕಾಯ ಯೋಗ ಅಂತ ಹೇಳಿದ್ದಾರೆ. ಲೋಕಪುರಾಣದಲ್ಲಿ ಕೂಡ ಸಂಪೂರ್ಣ ಲೋಕವ್ಯಾಪಿಯಾಗಿದೆ ಆತ್ಮ ಪ್ರದೇಶ, ಅಲ್ಲಿಯೂ ಕೂಡ ಕಾರ್ವಣ ಕಾಯ ಯೋಗ. ಶರೀರದ್ದೇನೂ ಅಲ್ಲಿ ಯಾವುದೇ ಔದಾರಿಕದ ಯಾವುದೇ ಸಂಬಂಧನೇ ಇರೋದಿಲ್ಲ, ಸಂಪೂರ್ಣ ಲೋಕವ್ಯಾಪಿ ಆಗಿರ್ತಾನೆ ಆತ್ಮ. ಅದಕ್ಕೋಸ್ಕರ ಅಲ್ಲಿ ಕೂಡ ಕಾರ್ವಣ ಕಾಯ ಹೋಗಿದೆ. ಈಗ ಕಪಾಟದಲ್ಲಿ ಮಾತ್ರ ಔದಾರಿಕ ದಂಡದಲ್ಲಿ ಔದಾರಿಕ ಕಾಯ, ಔದಾರಿಕ ಪ್ರತರ ಲೋಕಪೂರ್ಣದಲ್ಲಿ ಕಾರ್ವಣ ಕಾಯ. ಕಾರ್ವಣ ಸರಿ. ಪ್ರತರಕ್ಕೂ ಒಂದು ಸಮಯದ ತಗೊಂಡು ಈಗ ಔದಾರಿಕ ಮಿಶ್ರ ಕಾಯ ಭಯ್ಯಾಜಿ. ಆ ಒಂದು ಸಮಯ ಕಪಾಟದ ಒಂದು ಸಮಯ ತೆಗೆದುಕೊಂಡು ಆ 2 ಸಮಯ ಆಗುತ್ತೆ ಅದು ಇಳಿಯೋದು. ಆ 2 ಸಮಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಶಾಯಿಕ ಭಾವಗಳು ಅಲ್ಲಿ ಇರುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಕರೆಕ್ಟ್ ಇದೆ. ಭಯ್ಯಾಜಿ, ಲೋಕಪುರಾಣಕ್ಕೂ ಪ್ರತರಕ್ಕೂ ಏನು ವ್ಯತ್ಯಾಸ? ಲೋಕಪುರಾಣದಲ್ಲಿ ಸಂಪೂರ್ಣ ಲೋಕ, ವಾತವಲಯಗಳು, ಒಟ್ಟ ಲೋಕ ಅಂತ ಏನಿದೆ ಅದ್ರ ಒಂದು ಪ್ರದೇಶನೂ ಗ್ಯಾಪ್ ಖಾಲಿ ಇರೋದಿಲ್ಲ, ಅದು ಲೋಕಪುರಾಣ. ಲೋಕದ ಪೂರ್ತಿಯಾಗಿದೆ, ಪೂರ್ತಿ ತುಂಬಿಕೊಂಡಿದೆ ಆತ್ಮ. ಆಮೇಲೆ ಪ್ರತರದಲ್ಲಿ ವಾತವಲಯಗಳನ್ನ ಒಳಗಡೆ ವಾತವಲಯ ಬಿಟ್ಟಿದೆ, ಅದನ್ನ ಕವರ್ ಮಾಡಿಲ್ಲ. ಲೋಕಪುರಾಣದಲ್ಲಿ ವಾತವಲಯನೂ ಕವರ್ ಮಾಡಿರುತ್ತೆ, ಕವರ್ ಮಾಡಿದೆ, ಅದು ವ್ಯತ್ಯಾಸ ಇದೆ. ಹಾಗಾದ್ರೆ ಲೋಕಪೂರ್ಣಕ್ಕೂ ಕಪಾಟಕ್ಕೂ ಏನ್ ವ್ಯತ್ಯಾಸ ಭಯ್ಯಾಜಿ? ಬಹಳ ವ್ಯತ್ಯಾಸ ಇದೆ. ಇದು ವಾತವಲಯ ಹೆಂಗೆ ವಾತವಲಯಗಳನ್ನು ಬಿಟ್ಟಷ್ಟು ಮಾತ್ರ ಪ್ರತರ ಇದೆಯಲ್ಲ, ಕವಾಟ ಇನ್ನು ಅದಕ್ಕಿಂತ ಚಿಕ್ಕದ ಪ್ರಮಾಣದಲ್ಲಿ ಇದೆ. ಒಟ್ಟು ಲೋಕಕ್ಕಿಂತ ಕಡಿಮೆ ಆಗುತ್ತೆ ಅಷ್ಟೇ. ಹಾ ನೋಡ್ರಿ, ಇದು ಲೋಕಪೂರ ಕವಾಟ ಏನಿದೆ ದಂಡಕ್ಕಿಂತ ಹೆಚ್ಚು, ಪ್ರತರಕ್ಕಿಂತ ಕಡಿಮೆ. ಭಯ್ಯಾಜಿ ಅವರೇ, ಲೋಕಪುರಾಣದಲ್ಲಿ ಅಲೋಕ ಕೆಲಸನೂ ವ್ಯಾಪಿಸುತ್ತಾ? ಇಲ್ಲ. ಇಲ್ಲ. ಲೋಕ ಲೋಕದ ಹೊರಗಡೆ ಒಂದು ಪರಮಾಣುನು ಅಷ್ಟು ಹೋಗೋದಿಲ್ಲ. ಲೋಕದ ಹೊರಗೆ ಘನೋದದಿ, ಘನವಾತ, ತನುವಾತ ಈ 3 ವಾತವಲಯಗಳಲ್ಲೂ ವಿಸ್ತಾರ ಆಗತ್ತೆ. ಲಾಸ್ಟ್ ಬೌಂಡ್ರಿ ನಮ್ದು ತನುವಾತವಲಯದ ಲಾಸ್ಟ್ ಲೈನ್. ಸರಿ ಭಯ್ಯಾಜಿ. ಅದನ್ನ ಕ್ರಾಸ್ ಮಾಡಿದ್ರೆ ಅಲೋಕಕ್ಕೆ ಹೋದ ಹಾಗೆ, ಅದು ಕ್ರಾಸ್ ಆಗೋದಿಲ್ಲ. ಆ ವಿಷಯ ಸ್ಪಷ್ಟ ಆಯ್ತು. ಎಷ್ಟೊಂದು ಸೂಕ್ಷ್ಮವಾಗಿರುತ್ತಲ್ಲ ವಿಷಯ, ನಾವ್ ಎಷ್ಟು ಓದಿದ್ರೆ ಅದ್ರಲ್ಲಿ ಇನ್ನ ತಿಳ್ಕೊಳ್ಳೋದು ಇನ್ನೊಂದಷ್ಟು ಇರುತ್ತೆ. ಕೇವಲ ಜ್ಞಾನದಲ್ಲಿ ಮಾತ್ರ ಲೋಕ ಅಲೋಕವನ್ನು ತಿಳಿಯಕ್ಕೆ ಸಾಧ್ಯತೆ ಇದೆ. ಸಮುದ್ರಘಾತದಲ್ಲಿ ಕೇವಲ ಲೋಕ ಪೂರ್ಣವನ್ನು ಮಾತ್ರ ವ್ಯಾಪ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇದೆ. ವ್ಯತ್ಯಾಸ ಇಲ್ಲ, ಕೇವಲ ಜ್ಞಾನದಲ್ಲಿ ಲೋಕ ಅಲೋಕ ಎಲ್ಲವನ್ನೂ ತಿಳಿಯೋ ಇವೆರಡಕ್ಕೆ ತಿಳಿಯುತ್ತದೆ, ತಿಳಿಯುತ್ತೆ. ಆದ್ರೆ ಸಮುದ್ರಘಾತದಲ್ಲಿ ಲೋಕಪೂರ್ಣವಾಗಿ ವ್ಯಾಪಕವಾದ ಶಕ್ತಿ ಇದೆ. ಆತ್ಮ ಆತ್ಮನಿಗೆ ಸಮುದ್ಘಾತದಲ್ಲಿ ಅದೊಂದು ಹಂತ ಬರ್ತದೆ. ಲೋಕಪೂರ್ಣ, ಲೋಕದ ವ್ಯಾಪ್ತಿ, ಲೋಕದಷ್ಟು ವ್ಯಾಪಕನಾಗ್ತಾನೆ ಆತ್ಮ. ಯಾಕೆಂದ್ರೆ ಕರ್ಮಗಳನ್ನ ಸರಿದೂಗಿಸಿಕೊಳ್ಳುವುದಕ್ಕೋಸ್ಕರ, ಆಯುರ್ಮದ ಸ್ಥಿತಿಗೆ ಉಳಿದ ಕರ್ಮಗಳನ್ನ ಸರಿದೂಗಿಸಿಕೊಳ್ಳುವುದಕ್ಕೋಸ್ಕರ. ಎಲ್ಲ ಕೇವಲ ಇವ್ರಿಗೂ ಆಗ್ಲೇಬೇಕು ಅಂತ ಏನ್ ನಿಯಮ ಇಲ್ಲ. ಯಾರದ್ದು ಉಳಿದ ಅಘಾತಿ ಕರ್ಮಗಳು ಆಯು ಕರ್ಮದಕ್ಕಿಂತ ಹೆಚ್ಚಿಗೆ ಇವೆ, ಅವರು ಮಾತ್ರ ಮಾಡ್ತಾರೆ. ಅದು ಬಹುತೇಕ ಎಲ್ಲರಿಗೂ ಸಂಭವ ಇದೆ, ಆದ್ರೆ ಕಡ್ಡಾಯವಾಗಿ ಅಂತಿಲ್ಲ. ಬಹುತೇಕ ಎಲ್ಲರೂ ಮಾಡ್ತಾರೆ, ಆದ್ರೆ ಎಲ್ಲರೂ ಮಾಡ್ತಾರೆ ಅನ್ನೋದು ಇಲ್ಲ. ಎಷ್ಟೋ ಜನರಲ್ಲಿ ಒಬ್ರು ಮಾಡದೇನೂ ಇರಬಹುದು.
ಇದೇ ವಿಷಯವಾಗಿ ನನ್ಗೆ ಇನ್ನೊಂದು ತುಂಬಾ ದಿವಸದಿಂದ ಇದಿತ್ತು. ಈಗ ತೀರ್ಥಂಕರರ ಜನನ ಆಗತ್ತೆ ಅಂದಾಗ ಆ ತಾಯಿ ಗರ್ಭಕ್ಕೆ ಆ ಜೀವ ಬಂದು ಸೇರುವಾಗ ಇಡೀ ಪ್ರತಿಯೊಂದು ಜೀವಿಗೂ ನಾರ್ಕೆಗಳಿಗೂ ಸಹ ಒಂದು ರೀತಿ ಆನಂದದ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಇದನ್ನ ಸ್ಪರ್ಶ ಮಾಡುತ್ತೆ ಆ ಆತ್ಮ ಅನ್ನೋ ದೃಷ್ಟಿಯಿಂದ. ಹಾಗೆ ಈಗ ಕೇವಲಿ ಸಮುದ್ಘಾತ ಮಾಡುವಾಗ ಆ ಜೀವ ಎಲ್ಲ ಕಡೆನೂ ಸ್ಪರ್ಶ ಮಾಡುತ್ತೆ ಅಂದ್ರೆ ನಮ್ಗಳಿಗೂ ಅದರ ಅನುಭವ ಏನಾರು ಆಗಬಹುದಾ, ಆನಂದ ಆಗ್ಬಹುದಾ ಅಂತ ಒಂದು ತುಂಬಾ ದಿವಸದಿಂದ ಅದು ನನ್ನ ತಲೆಯಲ್ಲಿತ್ತು ಬಯ್ಯಾಜಿ. ನೋಡ್ರಿ, ಹಂಗ ಒಂದ್ ವೇಳೆ ಆಗ್ತಿತ್ತು ಅಂತಂದ್ರೆ ಹ್ಮ್ ಮೇಲಿನ ಮೇಲೆ, ಯಾಕಂದ್ರೆ ಒಂದ್ ವರ್ಷದ ಟೈಮ್ದೊಳಗ ಒಂದ್ 10-20 ಜನ ಹೋಗೋರಲ್ಲ. ಅದನ್ನೇ ಬಯ್ಯಾಜಿ ನನ್ ತುಂಬಾ ದಿವಸದಿಂದ ಪ್ರಶ್ನೆ ಇದೆ. 160 ಕ್ಷೇತ್ರದಲ್ಲಿ ಇನ್ನೂ ಅವಕಾಶ ಇದೆ. ಹೌದೌದು. ಅಲ್ಲಿ 160 ಪೈಕಿ ಒಂದು ವರ್ಷದಲ್ಲಿ 10 ಜನ ಆದ್ರೂ ಮೋಕ್ಷಕ್ಕೆ ಹೋಗೋರಿದ್ದೇ ಇರ್ತಾರೆ. ಹೌದು. ಆಮೇಲೆ ನಮ್ಮ ಕ್ಷೇತ್ರದಲ್ಲಿನೇ ವಿಜಯಾರ್ಧ ಪರ್ವತಗಳಲ್ಲಿ ಕೂಡ ಅಂತ ವೃದ್ಧಿದಾರಿ ಮುನಿಗಳಿದ್ದಾರೆ. ಕೇವಲ ಜ್ಞಾನ ಹೊಂದಿಕೊಂಡವ್ರು ವಿಹಾರ ಬಂದು ಹೋಗಿರ್ಬಹುದು, ಅಲ್ಲಿ ಬರ್ತಿರ್ಬಹುದು, ಓದ್ತಿರ್ಬಹುದು, ಹೀಗೆಲ್ಲ ಇದೆ. ಅಂದಾಗ ಜನ್ಮದ ಸಮಯದಲ್ಲಿ ಆತ್ಮ ಯಾರನ್ನು ಮುಟ್ಟುವುದಿಲ್ಲ. ಅಲ್ಲಿ ಆ ಜನ್ಮ ಅವರ ಪುಣ್ಯದ ಅತಿಶಯದಿಂದ ಆ ಅನುಭವ ಆಗತ್ತೆ. ಅವರ ಆಭಾವಲಯ ಅಂತ ಅನ್ಬಹುದು. ಅದಕ್ಕೆ ಅವರ ಒಂದು ಪುಣ್ಯದ ಪ್ರತಾಪ ಅಂತ ಹೇಳ್ಬಹುದು. ಅದರ ಮೂಲಕ ನಾರಕಿ ಜೀವಗಳಿಗೂ ಆನಂದ. ಅಂದ್ರೆ ಎಲ್ಲಾ 7ನೇ ನರಕದ ತನಕ ಅಂತೇಳಿ ಅಂತ ವಿಷಯ ಅಲ್ಲ. ಒಟ್ಟು ನಾರಕಿ ಜೀವ ಅಂತಿದೆ. ಮೊದಲ ಪೃಥ್ವಿಗಳಲ್ಲಿ ಇರಬಹುದು. ಯಾಕಂದ್ರೆ 3 ಪೃಥ್ವಿ ಅಂತ ಈ ರೀತಿನೂ ಇರಬಹುದು. ಈ ಒಟ್ಟಾರೆಯಾಗಿ ನಾರಕಿಗಳಿಗೂ ಆನಂದ ಒಂದು ಸಮಯದಲ್ಲಿ ಆಗತ್ತೆ, ಒಂದು ಕ್ಷಣ ಆಗತ್ತೆ. ಆದ್ರೆ ಅದು ಅವಕ್ಕೆ ಗೊತ್ತೇ ಆಗೋದಿಲ್ಲ. ಈಗ ಒಂದು ನೀರಿನ ಗಡಿಗೆಯ ನೀರ್ ಕಾಯಿಸ್ತಾ ಇದ್ದೇವೆ ಅಂತ ತಿಳ್ಕೊರಿ. ಒಲೆ ಮೇಲೆ ಅರ್ಧ ಗಂಟೆ ಕಾಯಿಸಿದ್ದೇವೆ, 1 ನಿಮಿಷ ಬಂದ್ ಮಾಡಿ ಮತ್ತೆ ಪ್ರಾರಂಭ ಮಾಡಿದೇವೆ. ಆದ್ರೆ ಅಗ್ನಿಯಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತು ಅಂದ್ರೆ ಸುಡುವಂತ ಕುದಿಯುವಂತ ನೀರಿನ ಪ್ರತಾಪದಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತೇನು? ಇಲ್ಲ ಇಲ್ಲ. ಆದ್ರೆ 1 ನಿಮಿಷ ನಾವು ಒಲೆ ಆರಿಸಿದ್ದೇವೆ, ಇದು ಪಕ್ಕ ಇದೆ. ಆದ್ರೆ ಅದರ ಆ ಕುದಿಯುವಿಕೆಯಲ್ಲಿ ಆ ಕುದಿಯುವ ನೀರನ್ನ ನಾವು ಅದೇನು ಆರಿಸಿದ ಮೇಲೂ ನಾವು 1 ನಿಮಿಷದಲ್ಲಿ ಅದನ್ನ ಸೀದಾ ಬಳಸೋದಕ್ಕೆ ಕೈಯಿಂದ ಹಿಡಿಲಿಕ್ಕೆ ಆಗೋದಿಲ್ಲ. ಅದು ಆ ಒಲೆಯನ್ನ ಆರಿಸಿದ ಶಾಂತಿ ಆ ನೀರಿಗೆ ಅಲ್ಲಿ ಆಗೋದಿಲ್ಲ. ಹಾಗೇನೆ ತೀರ್ಥಂಕರರ ಜನ್ಮ ಆದಾಗ ನಾರಕಿಗಳಿಗೂ ಕೂಡ ಅಲ್ಲಿ ಒಂದು ಕ್ಷಣ ದುಃಖ ಆಗೋದಿಲ್ಲ ಅಂತ ಅಂದ್ರೂ ಕೂಡ ಅದು ದುಃಖದ ವೇದನೆಯಿಂದ ಹೊರಗೆ ಬರ್ಲಿಕ್ಕೆ ಅದು ಸಮಯ ಮುಗಿದು ಹೋಗಿರ್ತದೆ. ಆದ್ರೆ ಆ ಕ್ಷಣದಲ್ಲಿ ಅಲ್ಲಿ ಅಷ್ಟು ಪ್ರಮಾಣದಲ್ಲಿ ದುಃಖ ಅಂತೂ ಅವರಿಗೆ ಇರೋದಿಲ್ಲ. ದುಃಖ ಹಿಂದಿನ ದುಃಖದ ಅದು ಒಂದು ಅನುಭವನ ಅದನ್ನ ಆ ಸಮಯ ಮೀರಿಸಿ ಹೋಗಿರುತ್ತೆ. ಅಂದ್ರೆ ಈಗ ಬಯ್ಯಾಜಿ ಕೇವಲ ಸಮುದ್ಘಾತ ಆಗುವಾಗ ಆ ಆತ್ಮ ಪ್ರದೇಶ ನಮ್ಗೆ ಸ್ಪರ್ಶ ಆಗಬಹುದಾ? ನೋಡಿ, ನಾವು ಲೋಕದಲ್ಲಿ ಇದೇವೇನಿಲ್ಲೋ ಇದೇವೆ. ಮತ್ತೆ ಲೋಕ ಪೂರಣದಲ್ಲಿ ಅವರು ಒಂದು ಪ್ರದೇಶನ ಬಿಡೋದಿಲ್ಲ ಅಂದ್ರೆ ನಮ್ಮನ್ನು ಹಿಡಿದಿರ್ತಾರೆ. ಅಂದ್ರೆ ನಮ್ಗೆ ಯಾವ ರೀತಿ ಅನುಭವನೂ ಆಗಲ್ಲ ಅಷ್ಟೇ. ಏನೂ ಆಗೋದಿಲ್ಲ. ನಮಗೂ ಅದಕ್ಕೂ ಏನೂ ಸಂಬಂಧವೇ ಇಲ್ಲ. ಇದು ತುಂಬಾ ದಿವಸದಿಂದ ನನ್ ಮನ್ಸಲ್ಲಿ ಇತ್ತು ಬಯ್ಯಾಜಿ ಈ ಸಂಶಯ. ಒಳ್ಳೆಯದು. ಅವರು ಕೇವಲಿ ಇದ್ದಾರೆ. ಕೇವಲ ಈಗ ಸಿದ್ಧ ಲೋಕದಲ್ಲಿ ಸಿದ್ಧ ಪರಮೇಷ್ಠಿಗಳ ಜೊತೆಗೆ ಅದು ಎಷ್ಟು ಏಕೇಂದ್ರೀಯ ಜೀವಗಳಿದಾವೆ. ಹೌದು ಹೌದು. ಲೋಕದ ತುಂಬೆಲ್ಲ ಏಕೇಂದ್ರಿಯದ ಜೀವಗಳು, ಸೂಕ್ಷ್ಮ ಜೀವಿಗಳು ಕಿಕ್ಕಿರಿದು ತುಂಬಿವೆ ಅಂತ ಹೇಳ್ತಾರೆ. ಅಂತದ್ರಲ್ಲಿ ಸಿದ್ಧರ ಆತ್ಮನ ಪ್ರದೇಶದಲ್ಲಿ ಅದು ಎಷ್ಟು ಅನಂತ ಜೀವಗಳು ಓಡಾಡ್ಕೊಂಡಿದ್ದಾವೆ. ಒಂದಕ್ಕಾದ್ರೂ ಸಿದ್ಧರ ಆತ್ಮನ ಒಂದು ಪ್ರಭಾವ ಬೀರ್ತದೇನೋ? ಇಲ್ಲ ಇಲ್ಲ. ಇನ್ನು ನಮಗೂ ಹಾಗೇನೆ ಇದೆ. ಆ ಪವಿತ್ರತೆ ಯಾರಿಗಿದೆ ಅವರಿಗೆ ಮಾತ್ರ ಅದು. ನಮಗೆ ಅದಕ್ಕೂ ಏನು ಸಂಬಂಧ ಇಲ್ಲ. ನಾವು ಪವಿತ್ರರಾದ್ರೆ ಅದು ನಮಗೆ. ಲೋಕದ ಒಂದು ಪ್ರದೇಶನೂ ಖಾಲಿ ಇಲ್ಲ, ಜೀವಗಳು ತುಂಬಿವೆ. ಒಂದೇ ಒಂದು ಪ್ರದೇಶನೂ ಖಾಲಿ ಇರಲಿಲ್ಲ. ಸೂಕ್ಷ್ಮ ಜೀವಿಗಳು, ಏಕೇಂದ್ರೀಯ ಜೀವಿಗಳು, ನಿಗೋದಿ ಜೀವಿಗಳು ಏನನ್ನಾದ್ರೂ
ಭಯ್ಯಾಜಿ ಈ ವಿಷಯಗಳನ್ನ ಚಿಂತನೆ ಮಾಡೋವಾಗ್ಲೇ ಇಷ್ಟೊಂದು ಆನಂದ ಆಗತ್ತೆ, ಇನ್ನ ಅದರ ಅನುಭವ ಇನ್ ಹೆಂಗಿರ್ಬೋದು ಭಯ್ಯಾಜಿ? ಅದ್ರ ಅನುಭವ ಆದ್ರೆ ನೀವು ನಮ್ ಜೊತೆ ಮಾತಾಡಲ್ಲ. ಭಯ್ಯಾಜಿ ಭಯ್ಯಾಜಿ, ನಾನು ಇದೇ ಕ್ವಶನ್ ಅನ್ನ ಅವಾಗ ಪಂಚಕಲ್ಯಾಣದಲ್ಲಿ ಮುನಿಮಾಲ ಕೇಳಿದಾಗ ಅವ್ರು ಹೇಳಿದ್ರು ಪಂಚಮ ಕಾಲ ಆಗಿದ್ರಿಂದ ನಿಮ್ಮ ಅನುಭವ ಬರಲ್ಲ ಅಂತ ಹೇಳಿದ್ರು ಬಿಡಿತ್ ಸಾಗರ್ ಮಹಾರಾಜರು. ಭಯ್ಯಾಜಿ ಯಾವ ಭಗವಂತರದ ಸ್ಪರ್ಶನ? ಆದ್ರೆ ನಮ್ಗೆ ಅದೇ ಒಂದು ಕ್ಷಣದ ಆನಂದ ಆಗುತ್ತೆ ಎಲ್ಲಾ ಜೀವಿಗಳಿಗೂ ಅಂತ ಹೇಳಿದ್ರಲ್ಲ, ಅವಾಗ ನಾನ್ ಕೇಳಿದೆ ನಮ್ಗಳಿಗೂ ಆಗತ್ತ ಹಾಗೆ ತೀರ್ಥಂಕರ ಉದಯ ಆಗುವಾಗ ಅವರು ಹೇಳುವಾಗ ಜನ್ಮ ಹೋಗುವಾಗ ಮನುಷ್ಯರಿಗೆ ಹಾಗೆ ಆಗ್ತದೆ, ಮನುಷ್ಯರಿಗೆ ಅದು ಗೊತ್ತಾಗ್ತದೆ, ಎಲ್ಲಾ ಜೀವಕ್ಕೂ ಅದು ಗೊತ್ತಾಗ್ತದೆ. ಆದ್ರೆ ನಾರಕಿಗಳಲ್ಲಿ ಆದ ಬದಲಾವಣೆ ಅವಕ್ಕೆ ಗೊತ್ತಾಗೋದಿಲ್ಲ. ಆಮೇಲೆ ನಾನ್ ಕೇಳಿದ್ದೇನಂದ್ರೆ ಈಗಲೂ ಆಗ್ತಿರತ್ತಲ್ಲ ಭಯ್ಯಾಜಿ, ಅಂದ್ರೆ ಈ ವಿದೇಹ ಕ್ಷೇತ್ರದಲ್ಲಿ ಆಗ್ತಿರತ್ತಲ್ಲ, ಆಗಾದಾಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಇರುವ ಜನಗಳಿಗೆ ಅಂತ ಹಾಗೆ ಕೇಳಿದಾಗ ಅವ್ರು ಆಗತ್ತೆ. ಈಗ ನಾವು ಹುಟ್ಟಿದ ಮೇಲೆ ಯಾರು ಒಬ್ರು ಕೂಡ ಹುಟ್ಟಿಲ್ಲ ಅಲ್ಲಿ. ಆಲ್ರೆಡಿ ಅವ್ರೇನ್ 20 ಜನ ಇದಾರೆ, ಅವ್ರು ಹೋಗ್ಲಿಕ್ಕೆ ಇನ್ನೂ ಬಹಳ ಟೈಮ್ ಇದೆ. ಆಮೇಲೆ ಇನ್ನ 140 ಕ್ಷೇತ್ರ ಅಂತೂ ಖಾಲಿ ಇದಾವೆ. ಈಗ ಸುಮಾರು 1000-2000 ವರ್ಷ ಅದು ಯಾರು ಹುಟ್ಟಿಲ್ಲ, ಇದು ಪಕ್ಕ ಇದೆ. ತಿಳಿದ್ರಿ? ಒಂದ್ ವೇಳೆ ಹುಟ್ಟಿದ್ರೆ ಅದನ್ನ ಪ್ರಾಕ್ಟಿಕಲ್ ಮಾಡಿ ನೋಡ್ಬಹುದಿತ್ತು. ಸುಮಾರು ಸಾವಿರಾರು ಅಥವಾ ಲಕ್ಷಾಂತರ ವರ್ಷಗಳೇ ಆಯ್ತು, 140 ಕ್ಷೇತ್ರ ಖಾಲಿ ಇದಾವೆ. ಅಂದ್ರೆ ತೀರ್ಥಂಕರರಿಲ್ಲ, ಬೇರೆಯವರಿದ್ದಾರೆ. ತಿಳಿದ್ರಿ? ಅಲ್ಲೇ ಗ್ರಂಥದ ಆಧಾರದಲ್ಲಿ ಹೇಳಿರ್ಬೋದು ಭಯ್ಯಾಜಿ. ಇಲ್ಲ, ಸರಿ ಇದೆ. ಆಧಾರದಲ್ಲಿ ಹೇಳಿರ್ಬೋದು. ಇಲ್ಲ, ಅವ್ರದ್ದು ಹೇಳಿ ಯಾರ್ದು ಕೂಡ ನಾವು ಯಾವ್ದು ಹೇಳಿಕೆಯನ್ನ ಹೇಳ್ತಾ ಇಲ್ಲ. ನಮ್ಮ ಒಂದು ತರ್ಕವನ್ನ ನಾವು ಕೊಡ್ತಾ ಇದ್ದೇವೆ ಅಷ್ಟೇ. ಅಲ್ಲಿ ಇರುವವರಿಗೆಲ್ಲ ಒಂದು ಪೂರ್ವ ಕೋಟಿ ಆಯುಷ್, ಅಲ್ಲಿ ಇರುವವರಿಗೆಲ್ಲ ಒಂದು ಪೂರ್ವ ಕೋಟಿ ಆಯುಷ್. ಅಂದ್ರೆ ಮನುಷ್ಯರ ಕರ್ಮಭೂಮಿಯ ಉತ್ಕೃಷ್ಟ ಸ್ಥಿತಿನೇ ಉದಯ ಕ್ಷೇತ್ರಗಳಲ್ಲಿ ಎಲ್ಲಾ ಕಡೆ ಇರೋದು. ಇನ್ನು ಈಗ ಏನಿದೆ ನಮ್ದು, ನಾವು ಹುಟ್ಟಿದ ಮೇಲಂತೂ ಒಬ್ರದ್ದು ಜನ್ಮ ಆಗಿಲ್ಲ ತೀರ್ಥಂಕರದ್ದು, ಇದಂತೂ ಪಕ್ಕ ಇದೆ. ಹೌದು. ಇನ್ನು 20 ಜನ ವಿದೇಶ ಕ್ಷೇತ್ರದ ತೀರ್ಥಂಕರರು ಅಂತ ಹೇಳಿ ನಾವು ಪುರಾಣ ಪ್ರಾಚೀನ ಗ್ರಂಥಗಳಿಂದಲೇ ನೋಡ್ಕೊಂತ ಬಂದಿದ್ದಾರೆ ಹಿಂದಿನವರೆಲ್ಲ, ಆಚಾರ್ಯರುಗಳಾಗ್ಲಿ ಯಾರೇ ಆಗ್ಲಿ. ಹೌದಲ್ವಾ? ವಿದೇಶ ಕ್ಷೇತ್ರಸ್ಥ ತೀರ್ಥಂಕರರು ಪ್ರಾಚೀನ ಗ್ರಂಥಗಳೆಲ್ಲ, ಅಂದ್ರೆ 1000 ವರ್ಷದ ಹಿಂದಿನ ಗ್ರಂಥಗಳಲ್ಲಿಯೂ ಆ ವಿಷಯ ಇದೆ, 20 ಜನ ಇದ್ದಾರೆ ಅಂತ. ಅವರಿಗೆ ಅವರ ಗುರುಗಳು ಹೇಳಿದ್ದಾರೆ, ಅವರಿಗೆ ಅವ್ರ ಗುರುಗಳು ಹೇಳಿದ್ದಾರೆ, ಅವರಿಗೆ ಅವ್ರ ಗುರುಗಳು ಹೇಳ್ತಾ ಬಂದಿದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ ಪಂಚಮ ಕಾಲ ಆದ್ಮೇಲೆ ಬಹುಶಃ ಯಾರು ಜನ್ಮ ತಾಳಿಲ್ಲ. ನಮ್ಮಲ್ಲಿ ಪಂಚಮ ಕಾಲ ಆದ್ಮೇಲೆ ಅಲ್ಲಿ ವಿದೇಶ ಕ್ಷೇತ್ರದಲ್ಲಿ ಯಾರು ಜನ್ಮ ತಾಳಿಲ್ಲ. ಇನ್ನು ಆಗಿದ್ರೆ ಅದನ್ನ ನೋಡ್ಬಹುದು, ಚಿಂತನೆ ಮಾಡ್ಬೋದು. ಅಲ್ಲಿ ಇವಾಗಲೂ ಇರ್ತಾರಂತ ಹೇಳ್ತಾರಲ್ಲ ಭಯ್ಯಾಜಿ? ಇದ್ದಾರೆ, ಆದ್ರೆ ಹೊಸದಾಗಿ ಯಾರು ಹುಟ್ಟಿಲ್ಲ. ಹೌದು, ನವೀನ ಜನ್ಮ ಆಗಿಲ್ಲ ಅಷ್ಟೇ. ಮುಂಚೆ ಆದವ್ರೆಲ್ಲ ಇದ್ದಾರೆ. ಒಂದಲ್ಲ ಭಯ್ಯಾಜಿ, ಅವರ ದಿವ್ಯಜನ ಹೊರಟಿಗೆಲ್ಲ ಸಂಧಿ ಕಾಲದಲ್ಲಿ ಆ ಪರಮಾಣುಗಳು ಎಲ್ಲ ಜೀವಿಗಳಿಗೂ ಸ್ಪರ್ಶ ಮಾಡುತ್ತವೆ ಅಂತ ಹೇಳ್ತಾರಲ್ಲ, ಹೌದು? ದಿವ್ಯ ಧ್ವನಿ ಎಲ್ಲ ಜೀವರನ್ನು ಸ್ಪರ್ಶ ಮಾಡೋದು. ನೋಡ್ರಿ, ಪರಮಾಣುವಿನ ಶಕ್ತಿ ಹೇಗಿದೆ ಅಂದ್ರೆ ಸಂಪೂರ್ಣ ಲೋಕವನ್ನ ವ್ಯಾಪಿಸುವಷ್ಟು ಶಕ್ತಿ ಒಂದೊಂದು ಪರಮಾಣುವಿಗಿದೆ. ಇನ್ನು ಯಾವ ಪರಮಾಣು ಎಷ್ಟು ದೂರದವರೆಗೆ ಹೋಗುವಷ್ಟು ಅಲ್ಲಿ ಶಕ್ತಿಯ ಪ್ರಯೋಗ ಆಗಿದೆ ಅದು ನಮಗೆ ಗೊತ್ತಿಲ್ಲ. ಗ್ರಂಥದಲ್ಲಿ ಸಿದ್ಧಾಂತದಲ್ಲಿ ಇದ್ದರೆ ನಮಗೆ ಗೊತ್ತಿಲ್ಲ, ನಮಗಂತೂ ಅದು ತಿಳಿದಿಲ್ಲ. ಇನ್ನು ಯಾರಾದ್ರೂ ಮಹಾರಾಜರು ಹೇಳಿದ್ರೆ ನಮಗೆ ಅದು ಕೂಡ ನಾನಂತೂ ಕೇಳಿಲ್ಲ. ನನಗೂ ಯಾರೋ ಅಂತದ್ದು ನೆನಪಿದೆ. ಆ ಕಾಲದಲ್ಲಿ ನಾವು ಮಲಗಿರಬಾರ್ದು, ಬೆಳಗಿನ ಜಾವದಲ್ಲಿ ಬೇಗ ಹೇಳಬೇಕು. ಆ ದಿವ್ಯ ಶ್ರೀಮಂತರ ಭಗವಂತರ ದಿವ್ಯದನ್ನು ಹೊರಟಿರ್ತದೆ, ಆವಾಗ ನಾವು ನಿದ್ರೆ ಮಾಡ್ತಾ ಇರಬಾರ್ದು ಅನ್ನೋದು ನನಗೆ ಕೇಳಿದಂಗಾಗಿದೆ, ಅದಕ್ಕೆ ಕೇಳಿದೆ. ಅದು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಸರಿ ಇದೆ. ಇನ್ನು
ಮಧ್ಯರಾತ್ರಿ ಒಂದು ಬರ್ತದೆ ಸಂಧಿ ಕಾಲ ಇರ್ಬಹುದು. ಯಾಕಂದ್ರೆ ಆವಾಗ ದಿವ್ಯ ಧ್ವನಿ ಹೊರಡುವ ಕಾಲದಲ್ಲಿ ನಾವು ಜಾಗೃತ ಆಗಿರ್ಬೇಕು, ಸಾಮಾಯಿಕ ಇತ್ಯಾದಿಗಳನ್ನು ಮಾಡ್ಬೇಕು ಅನ್ನುವಂಥದ್ದಿದೆ. ಆದ್ರೆ ನಮ್ಮನ್ನ ಅದು ಸ್ಪರ್ಶ ಮಾಡ್ತದೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ಸರಿ, ದಿನಮಾನಿಗೆ ಆಮೇಲೆ ಚರ್ಚೆ ಮಾಡೋಣ. ಜಗ ಕಲ್ಯಾಣಿ ಜಗಜನ ಮದತ ಮೋಹಹಾರಿ ಜನಮನ ಹಾರಿ ಗಣಹರ ಹಾರಿ ಜಮ್ಮ ಜರ ಭವರೋಗ ಹರಿ ರಾಣಂ ಪ್ರಾಣಂ ಸುಖಮನಂತಂ ಧರಿ ಸಾಸದ ಮುಖ ಪದಂ ಪಾವೈ ಸಾಸದ ಮುಖ ಪದಂ बोलो जिनवाणी माता की जय। नौ बार नमो।